ಎಂಕೇನು ಜಿ ಮಹೋಬರ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವದ ದಿನ ಬ್ರಹ್ಮರಥ ಯಾವ ರೀತಿ ಸಿದ್ಧವಾಗಿದೆ ಎನ್ನುವಂತಹ ವಿಶಾಲವಾದಂತಹ ರಥವೀದಿ, ಸುಂದರವಾದಂತಹ ರಥವೀದಿ ಕೂಡ ಜನಸಾಗರ ಸೇರಿ ನಡುವಿನಲ್ಲಿ ರಥ ಸಾಗುವಂತಹ ವೈಭವದ ಕ್ಷಣವನ್ನು ನೋಡೋದಕ್ಕೆ ಇಲ್ಲಿ ಭಕ್ತ ಸಾಗರ ಸೇರ್ತಾರೆ. ಇದೀಗ ನಾವೀಗ ಬ್ರಹ್ಮರಥದ ಮುಂಭಾಗದಲ್ಲಿದ್ದೇವೆ. ಆ ಬ್ರಹ್ಮರಥೋತ್ಸವದ ಕ್ಷಣದಲ್ಲಿ ಹೇಗಿರುತ್ತೆ ಬ್ರಹ್ಮರಥ ಅನ್ನೋದನ್ನ ಬಹಳ ಹತ್ತಿರದಿಂದ ಈಗ ನಿಮಗೆ ನಾವು ತೋರಿಸಬಹುದು. ಕಾರಣ ಏನು ಅಂತಂದ್ರೆ ಒಳಭಾಗದಲ್ಲಿ ಇದೀಗ ಲೈಟಿಂಗ್ಸ್ನವರು ಇರ್ಬೋದು, ಹೂ ಹಾಕುವವರು ಇರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಅಲ್ಲಿಯ ವಿಶೇಷತೆ ಒಳಭಾಗದ ಚಿತ್ರಣವನ್ನು ಕೂಡ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಒಂದು ಚಿಕ್ಕ ಪ್ರಯತ್ನವನ್ನು ನಾವೀಗ ಮಾಡ್ತೀವಿ. ಇದು ವಿಶೇಷವಾಗಿ ಈ ರಥ ಹೇಗಿದೆ ಅನ್ನುವಂಥದ್ದನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಮೇಲ್ಭಾಗಕ್ಕೆ ತೆರಳುತ್ತಾ ಇದ್ದೇವೆ. ಮೇಲ್ಭಾಗದ ಚಿತ್ರಣವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಈಗಾಗಲೇ ಹೂವಿನ ಅಲಂಕಾರ ಆಗಿದೆ. ಹೂವಿನ ಅಲಂಕಾರ ನಡೆದು ಇದೀಗ ಬ್ರಹ್ಮರಥಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆ ಬ್ರಹ್ಮ ರಥೋತ್ಸವಕ್ಕೆ ಮಾಡುವಂತಹ ಸಿದ್ಧತೆಗಳು ಏನೆಲ್ಲ ಮಾಡಬೇಕು ಎಲ್ಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಈಗ ಇಲ್ಲಿ ಹೂವಿನ ಅಲಂಕಾರವನ್ನ ಮಾಡಿ ಕೆಳಗಿಳಿತಿರುವಂತಹ ತಂಡ ಇದೆ. ಸುಮಾರು ಎಷ್ಟು ಹೂವನ್ನ ಬಳಕೆ ಮಾಡಿದ್ದಾರೆ ಅಂತ ಕೇಳಬೇಕು ಸರ್. ಹುಲ್ಲುಬಾರ್ದು ನೋಡಿ, ಒಳಭಾಗದ ಚಿತ್ರಣವನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ರಥದ ಒಳಭಾಗದ ಚಿತ್ರಣ. ಈಗ ಅದಕ್ಕೊಂದು ಕಾರಣ ಇದೆ. ಯಾಕಂತಂದ್ರೆ ಈಗ ಇಲ್ಲಿ ಡೆಕೋರೇಷನ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಹತ್ತಬಹುದು ಅನ್ನುವಂತಹ ಅನುಮತಿಯನ್ನು ಪಡೆದು ಈ ರಥದ ಮೇಲ್ಭಾಗದ ಒಂದು ಡೆಕೋರೇಷನ್ ಅನ್ನು ಕೊಡುವುದಕ್ಕಾಗಿ ನಿಂತಿದ್ದೇವೆ. ರಥದ ಮೇಲ್ಭಾಗದಿಂದ ಹೇಗೆ ಕಾಣುತ್ತೆ ನಮ್ಮ ಊರ ಸುಂದರ ರಥಬೀದಿ ಅನ್ನುವಂಥದ್ದನ್ನು ತಾವೀಗ ನೋಡಬಹುದು. ಇದು ನಮ್ಮೂರ ರಥಬೀದಿ. ನಮ್ಮ ಊರಿನಲ್ಲಿ ಈ ಒಂದು ತೇರು ಈ ಒಂದು ಭವ್ಯ ಸುಂದರವಾದಂಥ ರಥಬೀದಿಯಲ್ಲಿ ಸಾಗಲಿಕ್ಕಿದೆ. ಎಲ್ಲ ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆ ಸುಂದರ ರಥಬೀದಿಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪರೂಪದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ರಥಬೀದಿಯ ಅಂದರೆ ರಥದ ಎದುರು ಭಾಗದ ರಂಗೋಲಿ ಏನಿದೆ ಅದರ ಚಿತ್ರಣ ನೋಡ್ತಾ ಇದ್ದೀರಿ. ಎದುರು ಭಾಗದಲ್ಲಿ ಹಾಕಲಾದಂತಹ ವಿಶೇಷವಾದಂತಹ ಆಸನ ವ್ಯವಸ್ಥೆ ಬ್ರಹ್ಮರಥ ಸೇವೆ ಮಾಡಿದವರಿಗಾಗಿ ಇಲ್ಲಿ ಬ್ರಹ್ಮರಥ ಸೇವೆ ಮಾಡಿದವರಿಗಾಗಿ ಇಲ್ಲಿ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆ ಎಲ್ಲ ಒಂದು ದೃಶ್ಯಾವಳಿಯನ್ನು ಈಗ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ರಥಬೀದಿಯ ಚಿತ್ರಣ. ರಥಬೀದಿಯ ಅಕ್ಕಪಕ್ಕದಲ್ಲಿ ಪ್ರತಿದಿನ ವಾಹನ ನಿಲುಗಡೆಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇತ್ತು. ಆದರೆ ರಥೋತ್ಸವದ ದಿವಸ ಯಾವುದೇ ಕಾರಣಕ್ಕೂ ಇಲ್ಲಿ ವಾಹನ ನಿಲುಗಡೆಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಬದಲಾಗಿ ಇಲ್ಲಿ ರಥೋತ್ಸವದ ವೈಭವವನ್ನು ನೋಡೋದಕ್ಕೆ ಜನಸಾಗರ ಸೇರೋದ್ರಿಂದ ಅವರೆಲ್ಲರೂ ಕೂಡ ಈ ರಥಬೀದಿಯಲ್ಲಿ ಈ ಒಂದು ಮಹದೊಡೆಯ ಮಹಾಲಿಂಗೇಶ್ವರನ ರಥೋತ್ಸವದ ವೈಭವವನ್ನು ನೋಡಬೇಕು ಅನ್ನೋದಕ್ಕೆ ಇಲ್ಲಿ ಎಲ್ಲರಿಗೂ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದರ ಜೊತೆಗೆ ಇಲ್ಲಿಯ ಲೈಟಿಂಗ್ಸ್ ಅನ್ನು ನೋಡ್ತಾ ಇದ್ದೀರಿ. ವಿಶೇಷವಾದಂತಹ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಆ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಥದ ಅಲಂಕಾರ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಈಗ ಬ್ರಹ್ಮರಥ ದಿವಂಗತ ಎನ್ ಮುತ್ತಪ್ಪ ರೈ ಅವರು ಕೊಡುಗೆಯಾಗಿ ನೀಡಿರ್ತಕ್ಕಂತಹ ಬ್ರಹ್ಮರಥ ಹೇಗೆ ಇವತ್ತಿನ ರಥೋತ್ಸವಕ್ಕೆ ಸನ್ನದ್ಧವಾಗಿ ನಿಂತಿದೆ ಅನ್ನುವಂತಹದ್ದನ್ನು ಇದೀಗ ತಾವು ನೋಡ್ತಾ ಇದ್ದೀರಿ. ಈ ರಥದಲ್ಲಿ ಮಹಾಮಹಿಮ ಮಹಲಿಂಗೇಶ್ವರ ಕುಳಿತು ಇಲ್ಲಿ ವಿರಾಜಮಾನರಾಗಿ ಈ ರಥದಲ್ಲಿ ಕುಳಿತು ದೇವರಿಗೆ ದರ್ಶನವನ್ನು ನೀಡಲಿಕ್ಕಿದ್ದಾರೆ. ಬ್ರಹ್ಮರಥದ ಸೇವೆಯನ್ನು ಮಾಡಿದವರು ಎಡಭಾಗದಲ್ಲಿ, ಅಂದರೆ ದೇವಸ್ಥಾನದ ಬಲಭಾಗ ರಥದ ಎಡಭಾಗದಲ್ಲಿ ಕುಳಿತು ಇಲ್ಲಿ ಸಂಕಲ್ಪವನ್ನು ಮಾಡಲಾಗುತ್ತೆ. ಬ್ರಹ್ಮರಥೋತ್ಸವದ ಸೇವೆ ಮಾಡಿದವರಿಗೆ ವಿಶೇಷವಾದಂತಹ ಸಂಕಲ್ಪ ಮಾಡಿ ತದ ಬಳಿಕ ಆ ಸಂಕಲ್ಪ ಮಾಡಿದ ನಂತರ ಯಾರ್ಯಾರು ಬ್ರಹ್ಮರಥದ ಸೇವೆ ಮಾಡಿದರೋ ಅವರೆಲ್ಲರೂ ಕೂಡ ಸೇವೆಯ ಮಾಡಿದ ನಂತರ ಅಲ್ಲಿ ಸಂಕಲ್ಪ ಇದೀಗ ಆಗ್ತಾ ಇದೆ ನೋಡಿ. ಅಲ್ಲಿ ಬ್ರಹ್ಮರಥ ಸೇವೆಯನ್ನು ನೀಡಿದವರಿಗೆ ಒಂದು ಸಂಕಲ್ಪ ಮಾಡುವಂಥದ್ದು, ಆ ಸೇವೆಯ ಮುಂದೆ ಅಥವಾ ಸೇವೆಗಿಂತ ಮೊದಲು ಸಂಕಲ್ಪ ಮಾಡುವಂಥ ಕ್ರಮ ಇರುತ್ತೆ. ಆ ಕ್ರಮವನ್ನು ಮಾಡಲಾಗ್ತಾ ಇದೆ. ಇಲ್ಲಿಯ ವಸಂತ ಕೆದಿಲಾಯರು ಪ್ರಧಾನ ಅರ್ಚಕರು ಇದೀಗ ಸಂಕಲ್ಪದ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಇವತ್ತಿನ ಇಡೀ ತಂಡ, ಅಂದರೆ ಒಂದು ಅಲಂಕಾರವನ್ನು ತಂಡ ಈಗ ಜೊತೆಗಿದೆ. ಆ ಇಡೀ ತಂಡವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ರಥ ಸಂಪೂರ್ಣವಾಗಿ ಸಿದ್ಧಗೊಂಡಿದ್ದು ಇಲ್ಲಿ ಕೆಲವು ಒಂದಷ್ಟು ಸಂಪ್ರದಾಯಬದ್ಧವಾದಂತಹ ಒಂದು ತೋರಣ ಈಗ ಅಲ್ಲಿ ಕಟ್ಟುವಂತಹ ವ್ಯವಸ್ಥೆ ಆಗ್ತಿದೆ. ತಾವೀಗ ಅಲ್ಲಿ ನೋಡ್ತಾ ಇರ್ಬೋದು, ಮೇಲ್ಭಾಗದಲ್ಲಿ ತೋರಣವನ್ನು ಕಟ್ಟುವಂಥ ವ್ಯವಸ್ಥೆಗಳು ನಾವೀಗ ನೋಡ್ತಾ ಇದ್ದೀವಿ. ಹಲೋ, ಇದೀಗ ರಥದ ಎರಡೂ ಭಾಗಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ರಥೋತ್ಸವದ ಅಲಂಕಾರದಲ್ಲಿ ಭಾಗಿಯಾದಂತಹ ತಂಡ ಫೋಟೋ ಸೆಷನನ್ನು ಮಾಡ್ತಾ ಇದೆ. ಆ ಇಡೀ ತಂಡ ಇದೀಗ ರಥದ ಅಲಂಕಾರವನ್ನು ಮಾಡಿದಂಥ ತಂಡ ಇದೆ. ಆ ರಥದ ಅಲಂಕಾರವನ್ನು ಮಾಡಿದಂಥ ತಂಡವೂ ಕೂಡ ಆ ಫೋಟೋ ಸೆಷನ್ನಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಎದುರು ಭಾಗಕ್ಕೆ ಹೋದರೆ ಅಲ್ಲಿ ಬ್ರಹ್ಮರಥ ಸೇವೆಯನ್ನು ನೀಡಿದವರಿಗೆ ಸಂಕಲ್ಪವನ್ನು ಮಾಡುವಂಥದ್ದು, ಅದನ್ನು ಕೂಡ ಒಂದು ಕಡೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಂಕಲ್ಪ ಮಾಡುವಂಥ ಕೆಲಸವೂ ಕೂಡ ಸಂಕಲ್ಪ ಅಂತಹ ಬ್ರಹ್ಮರಥ ಸೇವೆಯನ್ನು ಸಲ್ಲಿಸಿದವರಿಗೆ ಆ ಸಂಕಲ್ಪದ ಕಾರ್ಯ ಪ್ರಧಾನ ಅರ್ಚಕರು ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಈ ಸಂಕಲ್ಪದಲ್ಲಿ ಭಾಗಿಯಾಗಲಿದ್ದಾರೆ. ಆ ಕಾರ್ಯವನ್ನು ಕೂಡ ಈಗ ಸಂಕಲ್ಪವನ್ನು ಕೈಗೊಳ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ತಾವು ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಕೇಂದ್ರದ ಬಳಿ ಎಲೆಕ್ಟ್ರಿಷಿಯನ್ ಅವರು ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾಹಿತಿ ಕೇಂದ್ರದ ಬಳಿಗೆ
ಪುತ್ತೂರಿನ ಮಹತೋಬರ ಮಹಲಿಂಗೇಶ್ವರ ದೇವರ ಬ್ರಹ್ಮರಥ ವಿಶೇಷವಾಗಿ ಸನ್ನದ್ಧಗೊಂಡಿದೆ. ಆ ಬ್ರಹ್ಮರಥ ಸಿದ್ಧಗೊಂಡಿರುವಂತಹದ್ದು, ಜೊತೆಗೆ ಆ ಬ್ರಹ್ಮರಥಕ್ಕೆ ಸಂಪೂರ್ಣವಾದಂತಹ ಪುಷ್ಪ ಅಲಂಕಾರ ಮಾಡಿದ್ದಾರೆ. ಪುಷ್ಪಾಲಂಕಾರವನ್ನು ಸೇವೆಯ ರೂಪದಲ್ಲಿ ಕಳೆದ 15 ವರ್ಷಗಳಿಂದ ಮಾಡ್ತಾ ಇರುವಂಥವರು ಮಲ್ಲಿಕಾರ್ಜುನವರು. ಅವರ ತಂಡ, ಇಡೀ ತಂಡವನ್ನು ನಾವೀಗ ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ. ಇಡೀ ತಂಡ ಇದೆ. ಆ ತಂಡ ಜೊತೆಯಾಗಿ ಈ ವರ್ಷದ ನೆನಪಿಗಾಗಿ ಒಂದು ಫೋಟೋವನ್ನು ಕೂಡ ಈಗಷ್ಟೇ ತೆಗೆದುಕೊಳ್ತು. ಮಲ್ಲಿಕಾರ್ಜುನರ ಮಾತಾಡಿಸಬೇಕು. ಸರ್, 15 ವರ್ಷದ ಹಿಂದೆ ಈ ಸೇವೆಯನ್ನು ಮಾಡುವುದಕ್ಕೆ ನಿಮಗೆ ಪ್ರೇರಣೆ ಯಾರು? ಅವತ್ತೂ ಕೂಡ ಒಂದು ಸೇವೆಯ ರೂಪದಲ್ಲಿ ಮಾಡಿದ್ದ ಅಥವಾ ತದನಂತರ ಸೇವೆಯ ರೂಪವಾಗಿ ಬದಲಾದ? ನಾನು ಬಂದಿದ್ದೆ ಅಚಾನಕ್, ಇವ್ರ ಹತ್ರ ಮಾಲಿಂಗನ ಹತ್ರ ಬಂದಿದ್ದೆ ಅಚಾನಕ್. ನನಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಯಾವುದೋ ಒಂದು ಸಂಬಂಧ ಇಲ್ಲಿ ಕರ್ಕೊಂಬಂತು ನನಗೆ. ಅದಾದಮೇಲೆ ಒಂದು ಸರ್ ರಥಕ್ಕೋಸ್ಕರ ಬಂದಿದ್ದೆ ನಾನು. ಅವತ್ತು ಇವ್ರು ಕೊಟ್ಟಿದ್ರು ಅಂತ ಕಾಣುತ್ತೆ, ಯಾರೋ ನಮ್ಮ ಮುತ್ತಪ್ಪಣ್ಣ ರಥ ಇಶ್ಯೂ ಮಾಡಿದರು. ಅದು ಹಿಂದಿನ ವರ್ಷ ನನಗೆ ಇವರು ವಿಶ್ವಣ್ಣ ಸಿಕ್ಕಿದ್ರು. ನಾನು ಅಲ್ಲಿ ಅನ್ಲೋಡ್ ಮಾಡಿ ಹೋಗ್ಬಿಡ್ತಿದ್ದೆ ಹೂ. ನನಗೆ ಬರ್ತಿದ್ದು ದೇವ್ರಿಗೆ ಸೇವೆ ಎಲ್ಲ ನಾನು ತುಂಬ ಕಡೆ ಮಾಡ್ತೀನಿ. ನೀವು ಎಲ್ಲಿ ಆ್ಯಕ್ಚುಲಿ ನಿಮ್ಮದು ಹೂವಿನ ವ್ಯಾಪಾರ ಎಲ್ಲಿ? ವ್ಯಾಪಾರ ಅಲ್ಲ ನಮ್ಮದು ಶೂಟಿಂಗ್. ನಾವು ಸಿನಿಲೇಟ್ಸ್ ಹೊರಾಂಗಣ ಚಿತ್ರೀಕರಣ ಘಟಕ, ನಂದು ಔಟ್ಡೋರ್ ಯೂನಿಟ್ ನಂದು. ನಾವು ಸಿನಿಮಾದವರು, ನಮಗೂ ಮುತ್ತಪ್ಪಣ್ಣ ಕನೆಕ್ಷನ್ ಇದೆ. ಹಾಗಾಗಿ ನಾನು ಬರ್ತಿದ್ದೆ ಜಾತ್ರೆಗೆ, ಹೋಗ್ತಿದ್ದೆ. ಒಂದು ದಿವಸ ಅನ್ನಿಸ್ತು ಹೂವು ಹಾಕ್ಬೇಕಲ್ಲ ಅಂತ. ಸರಿ, ಹೂವು ಕೊಡೋಕ್ಕೆ ಶುರು ಮಾಡಿದೆ. ನಾನು ಹಾಕಲಿಲ್ಲ, ಅಲ್ಲಿ ಅನ್ಲೋಡ್ ಮಾಡಿ ಹೋಗ್ಬಿಡ್ತಿದ್ದೆ. ಏನು ದೊಡ್ಡ ಮನುಷ್ಯನ ಥರ. ನನಗೆ ಒಂದು ದಿವಸ ಅನ್ನಿಸ್ತು, ಯಾಕೆ ನಾನು ಹಾಕ್ಬಿಟ್ಟು ಹೋಗ್ಬಿಡ್ತಾಯಿಲ್ಲ, ನಾವೇ ಯಾಕೆ ಮಾಡಬಾರ್ದು ಅಂತ. ಆಮೇಲೆ ಇವರೆಲ್ಲ ಬರಬೇಕಲ್ಲ ಸಂಕಲ್ಪಕ್ಕೆ ಅಂತ ಅವ್ರು ಕಳಿಸ್ಬಿಟ್ಟೆ. ನಾನೆಲ್ಲ ಫಿನಿಷ್ ಮಾಡಿ ಆಮೇಲೆ ಹೋಗೋಣ ಅಂತ ನಿಂತಿದ್ದೆ. ಎತ್ತನಿಂದ ಎತ್ತ ಸಂಬಂಧ ಭಯ ಅಂತ ಹೇಳ್ತಾರೆ ಸರ್. ಪುತ್ತೂರು ಆಮೇಲೆ ಇನ್ನೊಂದು ವಿಚಾರ ಹೇಳಿದೆ, ಕಲೆ ಅಂತ ದೊಡ್ಡ ಡ್ಯಾನ್ಸ್ ಮಾಸ್ಟರ್ ಅವರು ಬಂದಿದ್ದಾರೆ, ಇಲ್ಲಿದ್ದಾರೆ. ಅವರು ಬಂದಿದ್ದಾರೆ. ನನಗೆ ಪುತ್ತೂರು ಅನ್ನುವಂಥದ್ದು ಸಂಬಂಧವೇ ಇಲ್ಲ. ಪುತ್ತೂರಿನಲ್ಲಿ ಅಚಾನಕ್ಕಾಗಿ ಪುತ್ತೂರಿಗೆ ಬಂದು 15 ವರ್ಷಗಳಿಂದ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಮಾತಾಡ್ತಿದ್ವಿ. ಅವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಅಷ್ಟರಲ್ಲಾಗಲೇ ತಾಂತ್ರಿಕ ವಿಘ್ನ ಎದುರಾಯಿತು. ಎತ್ತನಿಂದ ಎತ್ತ ಸಂಬಂಧ ಭಯ ಅಂತ. ಯಾಕೆಂತಂದರೆ ಪುತ್ತೂರು, ತುಮಕೂರು
ಸಿನಿಮಾದ ಯೂನಿಟ್ ಹೊಂದಿರುವವರು. ಮಹಾಲಿಂಗೇಶ್ವರನ ಪುತ್ತೂರಿಗೂ ಹೂವಿಗೂ ಇವರಿಗೂ ಕೂಡ ಸಂಬಂಧ ಇಲ್ಲ. ಯಾವುದೇ ಸಂಬಂಧ ಇಲ್ಲದ ಮಲ್ಲಿಕಾರ್ಜುನರವರು ಪುತ್ತೂರಿಗೆ ಹೇಗೆ ಬಂದರು ಅವ್ರ ಹತ್ರ ಕೇಳಬೇಕು. ಆಗ ಮಾತನಾಡುವಾಗ ತಾಂತ್ರಿಕ ತೊಂದರೆ ಆಯಿತು, ಅಡಚಣೆಗಾಗಿ ಕ್ಷಮಿಸಿ ಅಂತ ಕೇಳ್ತಾ, ನಿಮಗೂ ಮತ್ತು ಪುತ್ತೂರಿಗಾದಂಥ ಒಂದು ಸಂಬಂಧ. ಇಲ್ಲಿ ನಿಮ್ಮ ಊರಿನ ಹೆಣ್ಮಗಳನ್ನೇ ನಾನು ಮದುವೆ ಆಗಿರೋದು, ನಾವು ಪ್ರೀತಿ ಮಾಡಿ ಮದುವೆ ಆಗಿರೋದು. ಅವಾಗ ಸಂಬಂಧ ಬೆಳೀತಿಲ್ಲಿ. ನನ್ನ ಮನೆ ದೇವರು ಶಿವನೇ, ಮಲ್ಲಿಕಾರ್ಜುನನೇ. ಆ ಮಲ್ಲಿಕಾರ್ಜುನ ಬಿಟ್ಟು ಈ ಮಹಾಲಿಂಗೇಶ್ವರ ಬಿಟ್ಕೊಂಡ್ಬಿಟ್ಟಿದ್ದೆ. ಎಲ್ಲರೂ ಶಿವನಿಗೆ ಕೆಲಸ ಮಾಡೋದಲ್ಲ. ನನಗೆ ಇಲ್ಲಿ ಭಾರಿ ಖುಷಿ ಬಂದು ಕೆಲಸ ಮಾಡೋದಕ್ಕೆ. ಯಾವುದೇ ಕೆಲಸ ಇರಲಿ, ನನಗೆ ಶಿವರಾತ್ರಿಗೂ ಬರಬೇಕು ಅಂತ ಆಸೆ. ಆದರೆ ಕೆಲವು ಸರಿ ಬರೋಕ್ಕಾಗುತ್ತೆ, ಕೆಲವು ಸರಿ ಬರೋಕ್ಕಾಗಲ್ಲ. ನನಗೇನೊಂದು ಖುಷಿ ಅಂದರೆ ಈ ಜಾಗ ಕಾಲಿಟ್ಟ ಮೇಲೆ ನಮ್ಮಲ್ಲಿ ತುಂಬ ಬದಲಾವಣೆ ಆಗಿದೆ. ಇದು ಹೇಳೋಕ್ಕಾಗಲ್ಲ ಇವ್ರ ಬಗ್ಗೆ. ಅದು ಮೈ ರೋಮಾಂಚನ ಆಗುತ್ತೆ ಹೇಳೋದಕ್ಕೆ. ಅವರಿಂದ ಏನೇನೋ ಆಗಿದೆ ನನ್ನ ಲೈಫಲ್ಲಿ. ಎಲ್ಲೋ ಇದ್ದನ್ನು ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ, ಸೇವೆ ಮಾಡಿಸ್ಕೊತಾ ಇದ್ದಾರೆ. ನನ್ನ ಎಲ್ಲೋ ಒಂದು ತಾಣೋ ಒಂದು ಲೆವೆಲ್ ಸರ್, ಅಷ್ಟು ಸಾಕು. ನನಗೆ ಭಾರಿ ಖುಷಿ ಇದೆ. ಕೇಳಬಾರದು ಆದರೂ ಕೇಳ್ತೀವಿ. ಪ್ರತಿ ವರ್ಷ ಒಂದು ಕನಿಷ್ಠ ಎಷ್ಟು ಖರ್ಚಾಗ್ತದೆ? ನಾನು ಅದು ಹೇಳಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. ಆ ಭಗವಂತನ ಖರ್ಚು ಹೇಳ್ಬಿಟ್ರೆ ಮುಗಿದೋಯ್ತು ಮ್ಯಾಟ್ರ್. ನಂದು ಆ ಭಗವಂತನ ಖರ್ಚು ಹೇಳಲೇಬಾರ್ದು. ಸೇವೆ ಅಷ್ಟೇ. ಅವ್ರು ಕೊಟ್ಟಿರೋದು ತಾನೇ. ಈಗ ಪ್ರತಿ ಉಸಿರಾಡೋದು ಅವರಿಂದ. ನಾವು ಆ ಉಸಿರು ಲೆಕ್ಕ ಹಾಕೋಕ್ಕಾಗತ್ತಾ ನಾವು? ಆಗಲ್ಲ. ಹಾಗೆ ಅವ್ರಿಗೆ ದುಡ್ಡು ಲೆಕ್ಕ ಹೇಳ್ಬಿಟ್ರೆ ಮುಗಿದು. ತುಂಬ ಜನ ಕೇಳಿದ್ದಾರೆ ಇದನ್ನು. ನೀವೇ ಅಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಹೋಗ್ತಿದೆಯಲ್ಲ, ಎಷ್ಟು ಖರ್ಚಾಗುತ್ತೆ, ಅಷ್ಟು ಆಗ್ತೀಯಾ, ಆ ರಥ ನೋಡಿದೇನೋ ಅಂತ. ಎಷ್ಟಾದರೂ ಆಗ್ಬೋದು. 10 ರೂಪಾಯಿಂದ 10 ಲಕ್ಷ ಆಗ್ಬೋದು. ಬೇಡ, ನಾನು ಬಿಡೋದಿಲ್ಲ. ಇವತ್ತೇನು ಮಾಡಿದ್ದೀವಿ, ಪ್ರತಿ ವರ್ಷ ಜಾಸ್ತಿನೇ ಮಾಡ್ತೀನಿ, ಬಟ್ ಕಡಿಮೆ ಮಾಡೋದೇ ಇಲ್ಲ. ದೇವ್ರು ಆ ಥರ ನಡೆಸ್ಕೊಂಡಿದ್ದಾರೆ ನಮ್ಮನ್ನು. ನನ್ನ ಜೊತೆ ಜನನೂ ಆ ಥರನೇ ಇದ್ದಾರೆ. ನಾನು ಹೋಗ್ತೀನಿ, ಯಾರು ಇಲ್ಲ ಅಂತ ಹೇಳಲ್ಲ. ನಾನು ಕೊಟ್ಟರು ಮಾಡ್ತೀನಿ, ಕೊಡದೇ ಇದ್ರು ಮಾಡ್ತೀನಿ. ನನ್ನ ಟೀಮ್ ಇದ್ದೇ ಇದೆ. ಯಾರು ಇರ್ತಾರೋ ಬಿಡ್ತಾರೋ ನನ್ನ ಟೀಮ್. ಅದು ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಇವ್ರು ಫೋನ್ ಬರುತ್ತೆ. ಸಾರ್ ಅಂತಾರೆ, ಗೊತ್ತು ಸಾರ್, ಬರ್ತಿದ್ದೀನಿ. ಅವ್ರು ಗೊತ್ತು ಬಂದೇ ಬರ್ತೀನಿ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ ಅವರು. ಇವರು ಅಷ್ಟೇ, ಟೀಮು ಅಷ್ಟೇ. ಸಾರ್ 15 ಆಯಿತು, ನಾಳೆ ಹೊಟ್ಟಿದ್ದೀನಪ್ಪ. 15ಕ್ಕೆ ಮನೆಯಿಂದ 16ಕ್ಕೆ ಮಧ್ಯಾಹ್ನ ಹೊಡ್ತೀನಿ. ತುಮಕೂರು ಹೂ ಆರ್ಡ್ರ್ ಮಾಡಿರ್ತೀನಿ, ಲೋಡ್ ಮಾಡ್ಕೊತೀನಿ. 16 ನೈಟ್ ಬಿಡ್ತೀನಿ, 14 ಬೆಳಗ್ಗೆ ಬರ್ತೀನಿ. ಸೀದಾ ಮಧ್ಯಾಹ್ನ ಅಲ್ಲಿ ಬಂದು ಸ್ಟಾರ್ಟ್ ಮಾಡೋದು, ಈಗ ಮುಗಿಸ್ತೀನಿ. ಇವತ್ತೇ ಲೇಟು ನಮ್ಮದು. ಎಲ್ಲ ಮುಗಿಸ್ಬಿಟ್ಟು ಇಷ್ಟ ಸ್ನಾನ ಮಾಡಿ ಬಂದು ಕೂತ್ಕೊತೀನಿ. ಇವತ್ತು ಲೇಟು ಅಂದರೆ ಆರಾಮಾಗಿ ಮಾಡೋದು, ಗಡಿ ಬಿಡಿ ಮಾಡೋದು. ಆ ಥರ ತುಂಬ. ಈಗ ಸಂಸಾರ, ಪ್ರೀತಿ ಮಾಡಿ ಮದುವೆ ಆದ್ರಿ, ಪುತ್ತೂರಿನ ಅಳಿಯನಾದ್ರಿ, ಸಂಬಂಧ ಬೆಳೀತು. ಮಹಾಮಹಿಮ ಬದುಕಲ್ಲಿ ಮಾಡಿದಂಥ ಬದಲಾವಣೆ ಅದೆಲ್ಲ ಅದ್ಭುತ, ಅನನ್ಯ. ನಿಮ್ಮ MDS ಅಲ್ಲಿ 3,000 ರೂಪಾಯಿ ಸಂಬಳ ಕೆಲಸ ಬಂದ್ಬಿಟ್ಟೆ. ನಾನು ಬೇಜಾರಾಗಿ ನಿಮ್ಮ MDS ಕಾಂಪೌಂಡಲ್ಲಿ 3,000 ರೂಪಾಯಿ. ನಾನು 20 ಜನಕ್ಕೆ ಕೆಲಸ ಕೊಡೋನು, 3,000 ರೂಪಾಯಿ ಸಂಬಳಕ್ಕೆ ಬಂದ್ಬಿಟ್ಟೆ. ಅವನ ಮಹಿಮೆ ಅದು. ನೀನು ಯಾಕಪ್ಪಲ್ಲಿದೆ, ನಿನ್ನ ಕೆಲಸ ಬೇರೆ ಕಾಣೋದು, ಮತ್ತೆ ಓಡಿಸ್ತೀನಿ, ಮತ್ತೆ ರೆಡಿಯಾಗಿ ಬೇರೆ ಥರ. ಅದು ಹೇಳೋಕ್ಕಾಗಲ್ಲ. ಅದು ಯಾವುದಕ್ಕೂ ಅಂತ್ಯ ಇಲ್ಲ. ಆ ಥರ ಕೊಡ್ತಾನೆ ಇದ್ದಾನೆ, ತಗೊಳ್ತಾನೆ ಇದೆ. ಸರ್, ಇವರ ಒಂದು ಪರಿಚಯ ಆದನಂಥದ್ದು ಮತ್ತು ಪ್ರತಿ ವರ್ಷದ ಸೇವೆ ಹೇಗೆ ಅಂದರೆ, ಇಷ್ಟು ಜನರನ್ನು ಕೂಡ್ಕೊಳ್ಳುವಂಥದ್ದು, ಇದೊಂದು ಸೇವೆ ಗೊತ್ತೇ ಆಗದಂಗೆ ಆಗ್ಬಿಡುತ್ತೆ ಅಂತ ಏನು ಹೇಳ್ತೀರಿ? ಒಂದು 16 ವರ್ಷದಿಂದ ನಮ್ಗೆ ಯಾರು ಹೇಳಲಿಕ್ಕಿಲ್ಲ. ನಮ್ಮ ತಂದೆ ಇವರು ಫೋನ್ ಮಾಡ್ತಾರೆ, ಬನ್ನಿ ನಾವು ಇಲ್ಲಿ ತುಮಕೂರು ಹೋಗ್ತಾ ಇದ್ದೇನೆ, ಸೊ ಮುಂಚಿನ ದಿನ ಫೋನ್ ಮಾಡ್ತಾರೆ, ರೆಡಿ ಆಗ್ತಾ ಉಂಟು, ಅಲ್ಲಿ ಬರಬೇಕು, ಮತ್ತು ವೆಹಿಕಲ್ ವ್ಯವಸ್ಥೆ, ಏಣಿ ವ್ಯವಸ್ಥೆ, ಹಗ್ಗದ ವ್ಯವಸ್ಥೆ ಎಲ್ಲ ಫಸ್ಟ್ ಹೇಳಿಬಿಡ್ತಾರೆ. ಎಲ್ಲ ರೆಡಿ. ಮತ್ತು ಅವರ ತಂಡ ಉಂಟು ಇಲ್ಲಿ, ಅವರೆಲ್ಲ ರೆಡಿ ಆಗಿರ್ತಾರೆ ಬರುವಾಗ. ಎಲ್ಲ ನಾವೇನಿಲ್ಲ, ಅದಕ್ಕೆ ಎಲ್ಲ ಆಗ್ತಾರೆ ನೋಡಿ. ಇಷ್ಟೊತ್ತಾಗ್ತದೆ, ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಮೇಲೆ ಹೋದರೆ ಈಗ 7 ಗಂಟೆ ಹೊತ್ತಿಗೆ ಅವರು ಇಲ್ಲಿ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಮತ್ತೆ ಹೋಗುದು. ಅವರೆಲ್ಲ ಇಷ್ಟು ತಂಡ. ಈ ನಿಮ್ಮ ತಂಡ ಎಲ್ಲಿ ಅವ್ರದ್ದು? ಎಲ್ಲ ಇಲ್ಲಿಯವರೇ, ನಿಮ್ಮವರೇ. ನನಗೆ ಅದೇ ಒಗ್ಗಟ್ಟು, ನನಗೆ ಭಾರಿ ಖುಷಿ ಆಗುತ್ತೆ. ನಿಮ್ಮೂರಿಂದು ಒಬ್ರಿಗೊಂದು ಫೋನ್ ಮಾಡಿದ್ರೆ ಇಷ್ಟು ಜನ ಬರ್ತಾ ಇರೋದ್ರೆ ಅರ್ಥ ಏನು? ಅವ್ರಿಗಿನ ಕೆಲಸ ಇಲ್ವಾ? ಎಷ್ಟು ನೋಡಿ, ಇಷ್ಟು ಲಕ್ಷ ಜನ ಇದ್ದಾರೆ, ಸೇವೆ ಮಾಡೋಕ್ಕೆ ಇವ್ರು ಮಾತ್ರ ಬಾಕಿ. ಅಷ್ಟೇ. ಸೆಲೆಕ್ಟ್ ಮಾಡ್ತಾರೆ. 5-6 ಜನ ಇದ್ರು, ಈಗ 7 ಜನ, 10 ಆಯ್ತು. ಈಗ 15 ಜನ ಆಗಿದ್ದಾರೆ. ಬರೋ ಸಲ 20 ಜನ ಆಗ್ಬೋದು. ಎಷ್ಟು ಖುಷಿ ಆಗುತ್ತೆ ಈ ಸೇವೆ ಮಾಡೋದು? ತುಂಬ ಖುಷಿ ಆಗ್ತದೆ. ಅಂದರೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗ್ತದೆ. ಸರ್, ಇಷ್ಟು ಜನರನ್ನು ಒಟ್ಟುಗೂಡಿಸಿಕೊಂಡು ಒಂದು ಅಲಂಕಾರವನ್ನು ಮಾಡ್ತೀರಿ. ಎಲ್ಲರ ಮುಖದಲ್ಲೊಂದು ಖುಷಿ ಇದೆ. ಮತ್ತು ಪ್ರತಿ ವರ್ಷವೂ ಒಂದು ಸಾರ್ಥಕ್ಯ ಭಾವನೆ ಅಂತ ಹೇಳ್ತಾರೆ ಅದಕ್ಕೆ. ಅಂಥದ್ದೊಂದು ಭಾವನೆ. ರಥಕ್ಕೆ ಹತ್ತಿದ್ದೀವಿ, ರಥದ ಸೇವೆ ಮಾಡಿದ್ದೀವಿ. ಇಷ್ಟೆಲ್ಲ ಆದ ನಂತರ ರಥದಲ್ಲಿ ಮಹಾಲಿಂಗೇಶ್ವರ ಕುಳಿತಾಗ ನಿಮಗಾಗುವ ಆನಂದ ಏನಿದೆ? ಇದು ಹೇಳುವಂಥದ್ದಲ್ಲ. ನಮ್ಮ ಒಂದು ಆರಾಧ್ಯ ಮೂರ್ತಿದೊಂದು ರಥಕ್ಕೊಂದು ಹೂವು ಹಾಕೋ ಭಾಗ್ಯ ನಮಗೆ ಸಿಕ್ಕಿದಲ್ಲ, ಅದು ಎಲ್ಲರಿಗೆ, ಇಡೀ ಊರಿನವರಿಗೆ ಒಂದು ದೇವರು ಅನುಗ್ರಹ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. 5 ವರ್ಷದಿಂದ ಬರ್ತಾ ಇದ್ದೇನೆ. ಆದರೆ ವರ್ಷ ಸಣ್ಣದಿಂದ ಜಾತ್ರೆಯಿಂದ ಭಾರಿ ಖುಷಿ. ಮಹಾಲಿಂಗೇಶ್ವರ ದೇವರೊಂದು ನಮಗೆ ಆಶೀರ್ವಾದ, ಈ ರಥಕ್ಕೆ ಹೂವು ಹಾಕುವುದರಿಂದ ನಮಗೊಂದು ಆಶೀರ್ವಾದ ಉಂಟು. ಹಾಗಾಗಿ ಯಾವಾಗ ಕರೆದರೂ ನಾವು
ವರ್ಷ ಕರೆದ ಕೂಡಲೇ ನಾವು ಬರ್ತೇವೆ. ಆದರೆ ಇಂಥ ದಿನ ಅಂತ ನಮಗೆ ಗೊತ್ತೇ ಉಂಟಲ್ಲ, 17 ತಾರೀಕಿಗೆ ರಥೋತ್ಸವ ಅಂದರೆ ಆ ದಿನ ನಾವು ಇಲ್ಲಿ ಮಧ್ಯಾಹ್ನದಿಂದ ರೆಡಿ ಇರ್ತೇವೆ. ಹಾಗಾಗಿ ಭಾರಿ ಒಂದು ಖುಷಿ ದಿನ ನಮಗೆ ಅಷ್ಟೇ. ನಾನೊಂದು 6-7 ವರ್ಷ ಆಯಿತು ಬರೋದು. ತುಂಬ ಖುಷಿ ಆಗ್ತದೆ. ದೇವರನ್ನು ಸೇವೆ ಮಾಡಲಿಕ್ಕೆ ಸಿಗ್ತದೆ, ಎಲ್ಲರಿಗೂ ಸಿಗುತ್ತಿಲ್ಲ, ಅದು ನಮಗೆ ಮಾತ್ರ ಸಿಗುದು. ಆಗ್ತದೆ, ತುಂಬ ಖುಷಿ ಆಗಿದೆ ಅಷ್ಟೇ, ತುಂಬ ಖುಷಿ ಆಗ್ತದೆ. ನಾನೀಗ 2 ವರ್ಷದಿಂದ ದೇವರ ಸೇವೆ ಮಾಡಲಿಕ್ಕೆ ಬರ್ತಿದ್ದೇನೆ. ದೇವರ ಆಶೀರ್ವಾದದಿಂದ ನಮಗೆ ಸುಖ ಆರೋಗ್ಯ ಎಲ್ಲ ಉಂಟು, ನಮಗೆ ಏನು ತೊಂದರೆ ಇಲ್ಲ. ಅದು ನಮಗೆ ಒಂದು ಯೋಗ. ಹೂ ಹಾಕೋದಂದರೆ ಸುಲಭದ ಕೆಲಸ ಅಲ್ಲ, ಅದೊಂದು ಯೋಗ. ದೇವರ ಒಂದು ಸೇವೆ ಮಾಡಲಿಕ್ಕೆ ಅದು ಯೋಗ ಬೇಕು ನಮಗೆ ಎಲ್ಲರಿಗೂ. ಯೋಗ ಇಲ್ಲದೆ ಯಾವುದು ನಮಗೆ ಬರೋದು. ಹಾಗೆ ದೇವರು ನಮಗೆ ತುಂಬ ಆಶೀರ್ವಾದ. ಸುಮಾರು 15 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಹೂ ಹಾಕುವಂತಹ ಸೇವೆಯನ್ನು ಮಾಡ್ತಿರುವಂಥ ಮಲ್ಲಿಕಾರ್ಜುನರವರಿಗೆ ಕೇಳಬೇಕು. ಶಿವನ ಆರಾಧಕ, ಈ ಊರಿನ ಅಳಿಯ, ಅದರ ಜೊತೆಗೆ ಈ ಒಂದು ಹೂ ಹಾಕಿದ ನಂತರ ಮಹತೋಬಾರ ಮಹಾಲಿಂಗೇಶ್ವರ, ಮಹಾಮಹಿಮ ಮಹಾಲಿಂಗೇಶ್ವರ ಆ ಒಂದು ರಥದಲ್ಲಿ ಕುಳಿತಾಗ ಏನು ಅನ್ನಿಸುತ್ತೆ ಸರ್? ಮಾತೇ ಬರಲ್ಲ. ಆಮೇಲೆ ನಿಮ್ಮೂರಿಂದ ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ ನಾನು. ಲಕ್ಷಾಂತರ ಜನ ಸೇರ್ತಾರೆ. ಒಂದು ಗದ್ದಲ, ಒಂದು ಹೊಡೆದಾಟ, ಕಿತ್ತಾಟ, ನೀನು ತಳ್ಳು ನಾನು ನಡಿ, ಅದೆಲ್ಲವೇ ಇಲ್ವಲ್ಲ. ಅದೊಂದು ಆಶ್ಚರ್ಯ ನನಗೆ ಊರಿಂದ. ಅವ್ರವ್ರ ಪಾಡಿಗಳಲ್ಲಿ ನಿಂತ್ಕೋತಾರೆ, ಅವ್ರವ್ರ ಪಾಡಿಗೆ ನೋಡ್ತಾರೆ, ಅವ್ರವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ನಾನು ಆ ಥರನೇ ಒಬ್ಬ. ನಾನು ಬಂದು ಹೂ ಹಾಕ್ಬಿಟ್ಟು ಎಲ್ಲೋ ನಿಂತ್ಕೊತಿದ್ದೆ, ಇವ್ರು ಹಿಡಿದ್ರು ನನ್ನ. ನೀವೇನು ಹಾಕ್ಬಿಟ್ಟು ಎಲ್ಲೋ ನಿಂತ್ಕೊತೀರ, ಬೇಡ ಸರ್ ನನಗೆ ಇದೇ ಚೆನ್ನಾಗಿದೆ ಅಂತೀವಿ. ಆದರೂ ಅವ್ರು ಬೆಳ್ಳ ಈಗ ಮೇನ್ ಸ್ಟ್ರೀಮ್ ತಂದು ನಿಲ್ಸಿದ್ದೀನಿ, ಇಷ್ಟು ಜನ ಸಿಗುತ್ತೆ. ಅದೇ ಅವ್ರದ್ದು ಏನೋ ಅವತಾರ ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ ಬಿಡಿ. ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ನಾನು ನೋಡೋದು ಒಂದು ಅರ್ಧ ಗಂಟೆಲಿ ವಿಷಯ. ಅದು ಅರ್ಧ ಗಂಟೆಗೆ ಇಷ್ಟು ಕಷ್ಟಪಡ್ತೀವಿ. ಆ ಕೂತು ಬಂದು ಎಳಿತಾರಲ್ಲ, ಅದು ಆನಂದ ಯಾವ ಸ್ವರ್ಗನೇ ನಮ್ಗೆ ಹೋಗುತ್ತೆ. ನಮಗೆ ಸಾರ್ಥಕ ಈ ವರ್ಷ. ನೆಕ್ಸ್ಟ್ ವರ್ಷ ಮತ್ತೆ ಏನು ಮಾಡೋಣ, ಒಂದು ವರ್ಷಕ್ಕೆ ಮುಂಚೆನೇ ಸ್ಟಾರ್ಟ್ ಹೆಂಗೆ ಮಾಡೋಣ, ಈ ಸರಿ ಈ ಡಿಸೈನ್ ಮಾಡೋಣ, ಆ ಡಿಸೈನ್ ಮಾಡೋಣ. ನನ್ನ ಮಗಳಿಲ್ಲ, ಅವಳು ಹೋಗ್ಬಿಟ್ಲು. ಎಷ್ಟು ಜನಕ್ಕೆ ತಲೆ ತಿಂದೇಳ ಭಗವಂತನ ಗೊತ್ತು. 1 ಇಂಚ್ ಹೆಚ್ಚು ಕಮ್ಮಿ ಆಗ್ಬಾರ್ದು, ಕೆಳಗೆ ಇಳಿಸೋ ಬೇನಿಲ್ಲ ಅಂತ ಇರ್ತಾಳೆ. ಅವಳು ಚೆನ್ನಾಗಿ ಮಾಡಿಸ್ತಾಳೆ. ಅವಳಿಂದನೇ ಇದೆಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಇವ್ರಿಗೆ ಯಾರಿಗೂ ಬಿಡೋದಿಲ್ಲ ಅವಳು. ಬದುಕು ಸುಂದರವಾಗಿ, ಅದ್ಭುತವಾಗಿದೆ. ನನ್ನ ಮಗಳೊಬ್ಬಳು ಅಬುದಾಬಿಲಿದ್ದಾಳೆ. ಇವಳು ಫ್ಯಾಷನ್ ಡಿಸೈನರು, ಅವಳು ಇಂಟೀರಿಯರ್ ಡಿಸೈನರು. ನಾನು ಶೂಟಿಂಗಲ್ಲಿ ತುಂಬ ಹೆಸರು ಮಾಡಿದ್ದೀನಿ. ನನಗೂ ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಒಳ್ಳೆ ದುಡ್ಡು ಕೊಟ್ಟಿದ್ದಾನೆ ದೇವರು. ಸ್ವಂತ ಮನೆ ಕಟ್ಕೊಂಡಿದ್ದೀನಿ, ಇಲ್ಲೊಂದು ಮನೆ ತೊಗೊಂಡಿದ್ದೀನಿ. ನನ್ನ ನೆಮ್ಮದಿಯಾಗಿ ಇಟ್ಟಿದ್ದಾನೆ ಭಗವಂತ ಅಷ್ಟು. ಪುತ್ತೂರಿನವರು ಕೂಡ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮೂರಿದೀಗ ನಾನು ಖಂಡಿತ ಬಹಳ ವಿಶೇಷವಾದಂಥ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ತುಮಕೂರಿನ ವ್ಯಕ್ತಿ ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ರಥಕ್ಕೆ ಹೂ ಹಾಕುವಂತಹ ಕೆಲಸವನ್ನು ಬೆಂಗಳೂರಲ್ಲಿ ಕೆಲಸ ನಿರತರು, ತುಮಕೂರಿನ ನಿವಾಸಿ ಅಥವಾ ತುಮಕೂರಿನಲ್ಲಿ ಹುಟ್ಟಿರೋರು ಮಲ್ಲಿಕಾರ್ಜುನ ಅವರು ಶಿವನ ಭಕ್ತ, ಮಹಾಲಿಂಗೇಶ್ವರನ ಭಕ್ತನಾಗಿ ಮಹಾಲಿಂಗೇಶ್ವರನಿಂದ ಬದುಕು ಬಂಗಾರವಾಗಿದೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಿರಂತರವಾದಂತಹ ರಥದ ಅಲಂಕಾರದ ಸೇವೆಯನ್ನು ವಹಿಸಿಕೊಂಡು ಇಲ್ಲಿ ತನಕ ನಿಲ್ಲದೆ 15 ವರ್ಷವನ್ನು ಮುಂದುವರಿಸಿದ್ದಾರೆ. ನಿಮ್ಮ ಸೇವೆ ಮತ್ತು ನಿಮ್ಮ ಕುಟುಂಬದ ಸೇವೆಯಾಗಿ ಬದಲಾಗಿ ಶತಮಾನಗಳಷ್ಟು ಕಾಲ ಈ ಸೇವೆ ಮುಂದುವರಿಲಿ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಮಹತೋಬಾರ ಮಹಾಲಿಂಗೇಶ್ವರ ದೇವರು ನಿಮಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಇಲ್ಲಿ ನಿಮ್ಮ ಜೊತೆಗೆ ಸೇರಿರುವ ಎಲ್ಲರ ಬಾಳು ಬಂಗಾರವಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಕಾರ್ತಿಕ್ ಜೊತೆಗೆ ದಾಮೋದರ್, ಸುದ್ದಿ ನ್ಯೂಸ್, ಪುತ್ತೂರು.
ಹಲೋ ಹಲೋ ಹಾಂ ಬಲ್ಲೆ ಏನು ಲೈವ್ ಹುಡುಗೈತೆ ಗೊತ್ತಿರು ಇನ್ನೂ ಗಾಡಿ ಗೊತ್ತಿದ್ವಿ ಏನು ಅದು ಫೋನ್ ಸೆಕೆಂಡ್ ಫೋನ್ ಆಗ್ತದೆ ಹೌದಾ ಬಿಸಿ ಉಂಟೈತೆ ಬರಲಿ ಬೇಲಾಡುತ್ತೆ ಹಾಂ ಅವೇ ಹಾಗೆ ಅವರ ಫೋನ್ ಮಾಡ್ತಾರೆ ಫುಲ್ ಬಿಸಿ ಉಂಟೈತೆ ಬೇಲಾಡುತ್ತೆ ಹಾಂ ಸರಿ 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 ಅಂತ ಕೇರ್ ಮಾಡಿ ಏನು ಪನ್ನೀರ ಬಿಜೆ ಕೊಡ್ತಾರೆ ಪುತ್ತೂರು ಸರಿ
ಕನೆಕ್ಟ್ ಅಂಡದ ಒಂದು ಉಲ್ಲಾಲ್ತಿ ಎತ್ತ ಬಂತೋಡ ಅದು ಮುಲ್ಕು ಬಂತೋಡ ಇತ್ತೆ ಬೊಗ್ಗುನ ಒಳ್ಳೆ ಅవి ಉಲ್ಲಾಲ್ತಿನ ಅದ್ರ ಆ ಸೈಡ್ ಕಥ ಹಾಂ ಸರಿ 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 ಓಕೆ ಸೈಡ್ ಅಕ್ಕ
ಮಹಾಲಿಂಗೇಶ್ವರ ದೇವರ ವರ್ಷಾವಧಿ ಜಾತ್ರೆಯ ಸೌಭಾಗ್ಯ ಸಂಭ್ರಮ ಒಂದು ಕಡೆಯಾದರೆ ದೇವಸ್ಥಾನ ತುಂಬೆಲ್ಲ ಪುಷ್ಪಗಳ ಅಲಂಕಾರ ಇಡೀ ಜಾತ್ರೆಯ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿದೆ. SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಆಡಳಿತ ನಿರ್ದೇಶಕರಾದ ನೆಹರು ನಗರದ SLV ಬುಕ್ ಹೌಸ್ನ ಮಾಲಕರಾದ ಶ್ರೀಯುತ ದಿವಾಕರ್ ದಾಸ್ ಮೇಲ್ನಡೆಯವರು ಇಷ್ಟೊಂದು ದೊಡ್ಡ ಮಟ್ಟದ ಹೂವಿನ ಅಲಂಕಾರದ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. ಬ್ರಹ್ಮರಥೋತ್ಸವ ಮುಗಿದ ಬಳಿಕ ಪುತ್ತೂರಿನಿಂದ ವಿವಿಧ ಕಡೆಗಳಿಗೆ ಪುತ್ತೂರು PSRTC ಬಸ್ಸುಗಳು
ಗಮನ. ದಯವಿಟ್ಟು ಭಕ್ತಾದಿಗಳು ಶಿಷ್ಟಾಚಾರವನ್ನು ಪಾಲಿಸಬೇಕು, ಶಿಷ್ಟಾಚಾರವನ್ನು ಪಾಲಿಸಬೇಕು. ಪಾದರಕ್ಷೆಗಳನ್ನು ದೇವರ ಒಳಗೆ ಇಟ್ಟು ವಿಜಯ ಸಾಧಿಸಬೇಕು. ದೇವಸ್ಥಾನದ ಪವಿತ್ರತೆಯನ್ನು ಕಾಪಾಡಬೇಕು. ಚಪ್ಪಲನ್ನು ಒಯ್ಯುತ್ತಾರೆ. ಚಪ್ಪಲ ವಿಜಯಗಳು ಪಾದರಕ್ಷೆಗಳನ್ನು ಎಲ್ಲೆಂದರ ನೀರು ತಡೆಯಲು ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಅದು ಮತ್ತಷ್ಟು ಕಾಲಿನಲ್ಲಿ ಒಳಗೆ ಹೋಗ್ತಾ ಇದೆ. ದಯವಿಟ್ಟು ಪಾದರಕ್ಷೆಗಳನ್ನು ಆದಷ್ಟು ದೂರದಲ್ಲಿ, ಹೊರಾಂಗಣದಲ್ಲಿ ಯಾರು ಪಾದರಕ್ಷೆಯನ್ನು ಧರಿಸುವಂತಿಲ್ಲ, ಹೊರಭಾಗದಲ್ಲಿ ಇರಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬ್ರಹ್ಮರಥದ ಬಳಿ ಕೂಡ ಯಾರು ಪಾದರಕ್ಷೆಯನ್ನು ಧರಿಸುವ ಹಾಗಿಲ್ಲ. ರಥ ಬೀದಿಯನ್ನು ಕೂಡ ದೇವರ ಬ್ರಹ್ಮರಥೋತ್ಸವಕ್ಕೆ ಶುದ್ಧಗೊಳಿಸಲಾಗಿದೆ. ಆದ ಕಾರಣ ದಯವಿಟ್ಟು ಪಾದರಕ್ಷೆಯನ್ನು ಅಲ್ಲಿ ಧರಿಸಬೇಡಿ ಅನ್ನುವಂಥ ಸೂಚನೆಯನ್ನು ನೀಡುತ್ತಾ ಇದ್ದೇವೆ. ಬ್ರಹ್ಮರಥದಲ್ಲಿ ದ್ವಾದಶಾಗಿ ಸೂರ್ಯಚಂದ್ರರು, ಅಷ್ಟವಸ್ತುಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ಅಷ್ಟ ದಿಕ್ಪಾಲಕರು, ಚತುರ್ವೇದಗಳು, ಅಶ್ವಿನಿ ದೇವತೆಗಳು ವಾಸವಾಗಿರುತ್ತಾರೆ. ಇಂಥ ಸರ್ವ ಸನ್ನಿಹಿತವಾದ ದೇವಾನುದೇವತೆಗಳ ಸಾನ್ನಿಧ್ಯವಿರುವ ಬ್ರಹ್ಮರಥದಲ್ಲಿ ದೇವರನ್ನು ಕುಳ್ಳಿರಿಸಿ ಉತ್ಸವ ಮಾಡುವುದೇ ಬ್ರಹ್ಮರಥೋತ್ಸವದ ಕಲ್ಪನೆ. ಈ ದಿನ ಮಹಾದೇವನಿಗೆ ವೈಭವದ ಬ್ರಹ್ಮರಥೋತ್ಸವ ನಡೆಯುತ್ತಿದೆ. ಭಕ್ತಾದಿಗಳ ಗಮನಕ್ಕೆ ಅನುಕೂಲವಾಗುವಂತೆ ದಯವಿಟ್ಟು ರಸ್ತೆಯ ಮಧ್ಯಭಾಗದಲ್ಲಿ ಯಾರು ನಿಲ್ಲಬೇಡಿ. ಒಂದಷ್ಟು ಉಪದೇಶ ಹೇಳಿದಾಗ ಮುಂದುವರಿಕೆ ಅನುಕೂಲವಾಗುತ್ತದೆ. ಹಾಗಾಗಿ ಮಧ್ಯದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಲಿನ್ಯದ ಮುಂಭಾಗದ
ಆಸನದ ವ್ಯವಸ್ಥೆ ಕಡೆಗೆ ಮುಂದುವರಿತಾರೆ. ಹಾಗಾಗಿ ಅಲ್ಲಿ ಇಬ್ಬರು ಪೊಲೀಸರ ಸಹಕಾರದ ಅಗತ್ಯವಿದೆ ಅಂತ ವ್ಯವಸ್ಥಾಪನ ಸಮಿತಿಯವರು ಕೇಳಿಕೊಂಡಿದ್ದಾರೆ. ಬ್ರಹ್ಮರಥ ಸೇವೆ ಮಾಡಿಸುವವರ ಆಸನದ ವ್ಯವಸ್ಥೆಯ ಬಳಿ ಹಿಂಭಾಗದಲ್ಲಿ 2 ಪೊಲೀಸರ ಸಹಕಾರದ ಅಗತ್ಯವಿದೆ, ಇಬ್ಬರು ಪೊಲೀಸರ ಅಗತ್ಯವಿದೆ. ದಯವಿಟ್ಟು ಗಮನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಜಾತಿ ಜನಕ್ಕೆ ಭಕ್ತರಿಗೆ ದೇವರ ಸೇವೆ ಮಾಡಿದರೆ ಸೌಭಾಗ್ಯ. ದಯಮಾಡಿರೋ ಅನ್ನಚಕ್ರದಲ್ಲಿ ಅನ್ನಚಕ್ರಗಳು ಜಾತಿ ಜನಕ್ಕೂ ಪುಣ್ಯನಕ್ಕಲಿ ಆಂಜನಕ್ಕಲಿ ಹೊಲಸನಕ್ಕಿನ ಶಕ್ತಿ ಸಮಾಜಗಳ ದೇವರ ಈ ಒಂದು ಸಾನ್ನಿಧ್ಯದ ಇಲ್ಲಿ ಕೆಲಸಗಳು ನಮ್ಮ ಕೈ ಜೋಡಿಸಬಹುದು. ನಮಾತು ಸ್ವಯಂ ಸೇವಕರಲ್ಲಿ ನಮಾತು ದೇವರ ಕೆಲಸವು ಬೈಕಿನ ದಯಮಾಡುತ್ತದೆ. ನಾವು ಅನ್ನಪೂರ್ಣೇಶ್ವರಿ ಅನ್ನಚಕ್ರಗಳು ಹೋದಪ್ಪ ಸೇವೆಯಲ್ಲಿ ನಮ್ಮ ಆಟ ಕೈ ಜೋಡಿಸಲು ಬಂದಿದೆ ವಿನಂತಿ ಮಾಡುವುದಿಲ್ಲ. ನಮಸ್ತು. ದಯಮಂತ್ರಿ ಭಕ್ತನ ಭಕ್ತಾದಿಗಳು ಜನ ಗಮನಿಸಬಹುದು. ದೇವರನ್ನ ಸೇವೆ ಮಾಡುವ ಸೌಭಾಗ್ಯ ನಮಗೆ ಬೇರೆ ಬೇರೆ ನಮ್ಮನೆ ಸಿಕ್ಕಿಕೊಂಡು ಇದರ ಅನ್ನಪೂರ್ಣೇಶ್ವರಿ ಅನ್ನಚಕ್ರಗಳು ವಲಸ್ಯರ ಸ್ವಯಂ ಸೇವಕಿರಬಹುದು. ಅದು ನಂಬಿಕೆಗಿನ ಎಲ್ಲ ಜಗತ್ ಅನ್ನಪೂರ್ಣೇಶ್ವರಿ ಅನ್ನಚಕ್ರದಾಡಿ ವಲಸ್ಯರ ನಮ್ಮ ಸ್ವಯಂ ಸೇವಕಿರಬಹುದು. ದಯಮಂತು ಜಾತಿ ಜನ ಅಂಗನಗಳೇ ಅನ್ನನ ನಿಮ್ಮೆಲ್ಲ ಸೌಭಾಗ್ಯವನ್ನು ತಿಳಿದು ಇರುವ ಅನ್ನಚಕ್ರ ಹೋದಪ್ಪ ಕೈ ಜೋಡಿಸೋಳು ನಂಬಿಕೆಗಿನ ಪುಣ್ಯದ ಮಹಿಮೆಯನ್ನು ಮೈನೊಳಗ ಈ ಜಾತ್ರೋತ್ಸವದ ಬ್ರಹ್ಮರಥೋತ್ಸವದ ಸಂದರ್ಭಗಳು ನಂಬಿಕೆಗಿನ ಮೊದಲ ಸೌಭಾಗ್ಯ. ದಯಮಂತು ಗಿಡವು ಅನ್ನಚಕ್ರದಾಗಿ ಹೋದು ಸ್ವಲ್ಪ ನಮ್ಮ ಸ್ವಯಂ ಸೇವಕರಾದ 1 ಗಂಟೆ ಕೆಲಸ ಮಾಡ್ಕೊಂಡು ಹಂಚಿನ ಸೌಭಾಗ್ಯ ನಂಬಿಕೆಗೆ ದಯಮಂತದೆ ಆ ಒಂದು ಕೆಲಸಗಳು ಪಾಲ್ಪಡಬೇಕು ಮತ್ತು ವಿನಂತಿ ಮಾಡುವುದು.
ಈ ಮಾನಸಿಕ ಜನರು ವಿಶೇಷವಾಗಿ ಕಾರ್ಯಕ್ರಮಗಳು ಆ ಆಶೀರ್ವಾದದಲ್ಲಿ ಅನ್ನ
ಅನ್ನ ಸಂಕಲ್ಪರು ಹೋಗಿ ಅಲ್ಪ ಸ್ವಯಂ ಸೇವಕರ ಒಂದು ಗಂಟೆದ ಕಾಲ ಕೈ ಜೋಡಿಸಲು ಮಹಾತ್ಮಾರ್ಯ ನಿಗಿಮಲ ಅಲಿಯು ಸೇವೆಗೆ ಸಂಕಟ ಹತ್ತಿರ ಅವನಿಗೆಲ್ಲ ವಿನಂತಿ ಮಾಡೋದಿಲ್ಲ. ಮಾಹಿತಿ ಕೇಂದ್ರಕ್ಕೆ ತಲುಪಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಬ್ರಹ್ಮರಥದ ಬಳಿ ಸೇವೆ ಮಾಡಿಸುವವರೊಬ್ಬರ ಮೊಬೈಲ್ ಕಳೆದೋಗಿದೆ. ದಯವಿಟ್ಟು ಸಿಕ್ಕಿದವರು ಅದನ್ನು ಮಾಹಿತಿ ಕೇಂದ್ರಕ್ಕೆ ತಲುಪಿಸಿ.
ದಿವಸದ ಬ್ರಹ್ಮರಥ ಸೇವೆ ಮಾಡಿಸುವವರಿದ್ದರೆ ದಯವಿಟ್ಟು ಬ್ರಹ್ಮರಥದ ಮುಂಭಾಗಕ್ಕೆ ತೆರಳಬೇಕು. ಅಲ್ಲಿ ಸಂಕಲ್ಪ ಪೂಜೆ ನಡೀತಾ ಇದೆ. ಸಂಕಲ್ಪ ಪೂಜೆ ಬಳಿಕ ತಾವು ತಮಗೆ ಇದ್ದಂತ ಆಸನಗಳನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಬ್ರಹ್ಮರಥದ ಬಳಿ ಯಾರು ಕೂಡ ಪಾದರಕ್ಷೆಗಳನ್ನು ಧರಿಸಿ ಹೋಗುವಂತಿಲ್ಲ. ದಯವಿಟ್ಟು ಆ ಭಾಗದಿಂದ ವಿಭಾಗಕ್ಕೆ ಬರುವುದಿದ್ರೆ ಅಥವಾ ವಿಭಾಗದಿಂದ ಆಮದಿಗೆ ಹೋಗುವುದಿದ್ರೆ ರಥದ ಹಿಂಭಾಗದಿಂದ ಮುಂದುವರಿಯಲಿ ಅನ್ನುವಂಥ ಸೂಚನೆಯನ್ನು ನೀಡ್ತಾ ಇದ್ದೇವೆ. ರಥ ಬೀದಿಯನ್ನು ಕೂಡ ಬ್ರಹ್ಮರಥೋತ್ಸವಕ್ಕಾಗಿ ಶುದ್ಧ ಮಾಡಲಾಗಿದೆ. ದಯವಿಟ್ಟು ಪಾದರಕ್ಷೆಯನ್ನು ಧರಿಸಿ ಒಳಭಾಗಕ್ಕೆ ಯಾರು ಹೋಗಬೇಡಿ ಅನ್ನುವ ಸೂಚನೆಯನ್ನು ನೀಡ್ತಾ ಇದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಸತ್ಯಸಾಯಿ ಸೇವಾ ಸಮಿತಿ ಇವರಿಂದ
ಸೂಚನೆಯನ್ನು ನೀಡ್ತಾ ಇದೆ. ಬೆಳ್ಳಿಯ ಕಾಲಿಂಚಿ ಮತ್ತು ಉಂಗುರ ಬಿರುದು ನೀಡುತ್ತದೆ. ಕಳೆದುಕೊಂಡವರು ಗುರುತರ ಚೀಟಿ ಪಡೆದುಕೊಳ್ಳಿ. ಮಾಹಿತಿ
ಈ ದಿವಸದ ಬ್ರಹ್ಮರಥ ಸೇವೆ ಮಾಡಿಸುವವರು ಸಂಕಲ್ಪ ಪೂಜೆ ಮಾಡಲಿಕ್ಕೆ ಬಾಗಿಲಲ್ಲಿ ದಯವಿಟ್ಟು ಬ್ರಹ್ಮರಥದ ಮುಂಭಾಗಕ್ಕೆ ತೆರಳಬೇಕು ಅಂತ ಹೇಳಿಕೊಡ್ತಾ ಇದ್ದೇವೆ. ಸಂಕಲ್ಪ ಪೂಜೆಯ ನಂತರ ಅಲ್ಲಿ ವ್ಯವಸ್ಥೆ ಮಾಡಲಾಗಿರುವಂತಹ ಆಸನಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿಕೊಡ್ತಾ ಇದ್ದೇವೆ. ರಥಬೀದಿಯ ಮಧ್ಯಭಾಗದ ಅಲ್ಲಿ ಇನ್ನೂ ಕೆಲವರು ಓಡಾಡ್ತಾ ಇದ್ದಾರೆ. ದಯವಿಟ್ಟು ರಥಬೀದಿಯಲ್ಲಿ ಪಾದರಕ್ಷೆಗಳನ್ನು ಧರಿಸಿ ಓಡಾಡಬೇಡಿ. ಶ್ರೀದೇವರ ಉತ್ಸವಕ್ಕಾಗಿ ರಥಬೀದಿಯನ್ನು ಸಿದ್ಧಗೊಳಿಸಲಾಗಿದೆ. ದಯವಿಟ್ಟು ಪಾದರಕ್ಷೆಯನ್ನು ಬ್ರಹ್ಮರಥದ ಬಳಿಯಿಂದ ದೂರವಿರಿಸಿ ಅಂತ ಹೇಳಿಕೊಡ್ತಾ ಇದೆ.
ಸಮರ್ಪಿಸಿದ ಈ ಭವನದ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಸುಮಾರು 81 ಅಡಿ ಎತ್ತರ, 20 ಅಡಿ ಅಗಲ ಇರುವ ಈ ಪ್ರಮಾಣದಲ್ಲಿ 9 ಅಡಿ 25 ಇಂಚು ಎತ್ತರ 1 ಅಡಿ ಅಗಲದ 6 ಚಕ್ರಗಳನ್ನು ನಾವು ಕಾಣಬಹುದು. ರಥದ ಮೇಲೆ 15 ಅಡಿ ಎತ್ತರದ ದೇವರ ಪೀಠವನ್ನು ಜೋಡಿಸಲಾಗಿದೆ. ಅಲಂಕಾರಿಕ ಬಟ್ಟೆಗಳು, ಸುಮಾರು 10,000 ಪಟಾಕಿಗಳು, ಸೂರ್ಯಚಂದ್ರರ 2 ನಿಶಾನೆಗಳು, ಮೇಲಕ್ಕೆ 4 ಅಡಿ 7 ಇಂಚು ಎತ್ತರದ ವಿಸ್ತರಣೆಯ ಶಿಖರ, ಶ್ವೇತಚಕ್ರ ಇವೆಲ್ಲವನ್ನು ಕಾಣಬಹುದಾಗಿದೆ. ಬಹುಶಃ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಕಂಡುಬರುವ ವಿಶೇಷ ಶೈಲಿಯ ಈ ರಥ ಹೊಯ್ಸಳ ಮತ್ತು ಕಾಶ್ಯಪ ಶೈಲಿಯನ್ನು ಹೊಂದಿರುವಂಥದ್ದು. 2 ವರ್ಷ 9 ತಿಂಗಳಲ್ಲಿ ಒಟ್ಟು 7,200 ಮಾನವ ನೆಲೆಗಳನ್ನು ಬಳಸಿಕೊಂಡು ಆಧುನಿಕ ತಂತ್ರಜ್ಞಾನದ ಬಳಕೆಯ ಮೂಲಕವೂ ಕೂಡ ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥ ನಿರ್ಮಾಣಗೊಂಡಿದೆ. ಜಾತ್ರೆಗಳಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ದಯವಿಟ್ಟು ಮಾರ್ಗದ ಮಧ್ಯದಲ್ಲಿ ಮಕ್ಕಳಲ್ಲಿ ಬರುವ ಭಕ್ತ ಸಮುದಾಯಕ್ಕೆ ದಯವಿಟ್ಟು ಮಾರ್ಗದ ಮಧ್ಯದಲ್ಲಿ ಮಾತನಾಡಿ ಬರುವ ಭಕ್ತರೆಲ್ಲ ಅಲ್ಲಿ ಒಂದು ಹೋಗಿದ್ದಾರೆ. ಅಲ್ಲಿ ಬ್ರಹ್ಮರಥದಲ್ಲಿ ರಥ ಸೇವೆ ಮಾಡುವವರಿಗೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಕೇವಲ ಜನರು ರಥ ಸೇವೆಯನ್ನು ಮಾಡುವುದು ಮಾತ್ರ ಕುಳಿತುಕೊಳ್ಳುವುದಾದರೆ ಉಳಿದ ಭಕ್ತರನ್ನು ದಯವಿಟ್ಟು ನನಗೆ ಹೋಗುವುದು ಬೇಡ, ನನಗೆ ಹಿಂಭಾಗದಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಿರುವಂತಹ ಹಿಂಭಾಗದಲ್ಲಿ 2 ಪೊಲೀಸರ ಅಗತ್ಯವಿದೆ ಅಂತ ತಿಳಿಸಿದ್ದಾರೆ. ದಯವಿಟ್ಟು ಅವರ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಭಕ್ತಾದಿಗಳ ಗಮನಕ್ಕೆ ಬ್ರಹ್ಮರಥದ ಬಲಭಾಗದಲ್ಲಿ ಈ ದಿವಸ ರಥ ಸೇವೆ ಮಾಡುವವರಿಗಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದ್ದರಿಂದ ಅಲ್ಲಿ ರಥ ಸೇವೆ ಮಾಡಿಸುವ ಮೂಲಕವಾಗಿ ಯಾರಿದ್ದೀರಾ ದಯವಿಟ್ಟು ಅಲ್ಲಿಂದ ಸ್ವಲ್ಪ ಜಾಗವನ್ನು ತೆರವು ಮಾಡಿದರೆ ಈ ದಿವಸ ಸೇವೆಯನ್ನು ಮಾಡಿದವರಿಗೆ ರಥೋತ್ಸವದ ವೀಕ್ಷಣೆ ಅನುಕೂಲವಾಗುತ್ತದೆ. ಅಲ್ಲಿ ಸೇವೆಯ ಮೂಲಕ ಯಾರಿದ್ದೀರಾ ಅನಗತ್ಯವಾಗಿ ಅಲ್ಲಿ ಯಾರಾದರೂ ಸೇರಿಕೊಂಡಿದ್ದರೆ ದಯವಿಟ್ಟು ನಿಮ್ಮ ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ರಥದ
ರಥದ ಬಲಭಾಗದಲ್ಲಿ ಕೇವಲ ರಥ ಸೇವೆ ಮಾಡಿಸುವವರು ಇರ್ತಾರೆ. ಉಳಿದವರು ದಯವಿಟ್ಟು ಬ್ರಹ್ಮರಥದ ಎಡಭಾಗಕ್ಕೆ ಚಲಿಸಿ ಎನ್ನುವ ಮಾಹಿತಿಯನ್ನು ನೀಡ್ತಾ ಇದೆ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸ್ವಾಮಿಗಳ ಜಗದ್ಗುರು ವಿಶೇಷ ಆರೋಗ್ಯ ಅನುಷ್ಠಾನದ ಅಭಿನಂದನಾ ಸಮಿತಿಯ ಪುತ್ತೂರು ಜಿಲ್ಲೆಯಲ್ಲಿ ಅಫ್ರಿಕಾ ಸಮೂಹ ಸಂಸ್ಥೆಗಳ ಪುತ್ತೂರು ತಂಡದ ಇವರ ನೇತೃತ್ವದಲ್ಲಿ ಜಗದ್ಗುರು ಶ್ರೀ ವಿಜಯಾನಂದ ಹಾದಿನಿ ಸಂಘಟನಾದವರಿಗೆ ಗುರುವಂದನಾ ಕಾರ್ಯಕ್ರಮ ನಡೆಯಲಿದೆ. ಅಫ್ರಿಕಾ ಸಮೂಹ ಸಂಸ್ಥೆಗಳ ಮೂಲಕ ಇವರು ಗುರುವಂದನಾ ಕಾರ್ಯಕ್ರಮ ದಿನಾಂಕ 6ನೇ ತಾರೀಕು 4ನೇ ತಾರೀಕು ಮತ್ತು 7ನೇ ತಾರೀಕು ಶ್ರೀ ಶಂಕರ ಭವನ ಶ್ರೀ ಲಲಿತಾಂಬೆಯಲ್ಲಿ ಪುತ್ತೂರು ನಡೆಯಲಿದೆ. ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಅನೇಕ ಅಭ್ಯಾಸಗಳು ಭಾಗವಹಿಸಿದ್ದಾರೆ. ಜಗದ್ಗುರುಗಳ ಸಂಘಟನಾ ಪರವಾಗಿ ಸುಖಪರವಾಗಿ ಗುರುಗಳಿಗೆ ಪೂರಕವಾಗಿ ಮಾಡಿದ್ದಾರೆ. ಶ್ರೀ ಶ್ರೀ ಜಗದ್ಗುರು ಆರೋಗ್ಯ ಮಹಾಸಂಘಟನವರ ಹಾಗೂ ಜಗದ್ಗುರು ಶ್ರೀ ವಿಜಯೇಂದ್ರ ಭಾರತಿ ಸಂಘಟನದವರ ಶುಭಾಶಯಗಳೊಂದಿಗೆ ಮತ್ತು 7ನೇ ತಾರೀಕು ನಡೆಯುವ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ಮುಖ್ಯಪ್ರಭವಾಗಿ ಹೇಳಿಕೊಂಡಿದ್ದಾರೆ. ದಿನಾಂಕ 7ನೇ ತಾರೀಕು ಯುವ ಮಂಡಳಿಯ ಮಹಾಸಚಿವರು ಬೆಳಗ್ಗೆ ಅಲ್ಲಿ ಅಫ್ರಿಕಾ ವಿದ್ಯಾಲಯದಲ್ಲಿ ಉಪಸ್ಥಿತರಿದ್ದು ತಮ್ಮ ವಿಷಯದ ಮೊದಲಾಗಿ ಸಂಘಟಕ ಕ್ರಮವಾಗಿ ವಿನಂತಿಸಿಕೊಂಡಿದ್ದಾರೆ. ದಿನಾಂಕ 6 ಮತ್ತು 7ರಂದು ನಡೆಯುವ ಗುರುವಂದನಾ ಕಾರ್ಯಕ್ರಮದಲ್ಲಿ ಮತ್ತು ಏಕದಿನ ಸಂಘದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಸಂಘಟಕ ಕ್ರಮವನ್ನು ವಿನಂತಿಸಿಕೊಂಡಿದ್ದಾರೆ. ಅಫ್ರಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ವಿನಯಪೂರ್ವಕವಾಗಿ ವಿನಂತಿಸಿಕೊಂಡಿದ್ದಾರೆ. ಗಮನಕ್ಕೆ ಅಲ್ಲಿ ಶೌಚಾಲಯದ ಬಳಿ ವಿದ್ಯುತ್ ಸಂಪರ್ಕ ಇರುವುದಿಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕಂತ ಹೇಳಿಕೊಳ್ಳುತ್ತಾ ಇದ್ದೇವೆ. ವಿದ್ಯುತ್ ವ್ಯವಸ್ಥೆಯನ್ನು ಶೌಚಾಲಯದ ಬಳಿ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಲು ಸಹಕರಿಸಬೇಕಂತ ಹೇಳಿಕೊಳ್ಳುತ್ತಾ ಇದ್ದೇವೆ. ಮಾಹಿತಿ ಕೇಂದ್ರದ ಮುಂಭಾಗದ ರಸ್ತೆಯಲ್ಲಿ ದಯವಿಟ್ಟು ಮಧ್ಯದಲ್ಲಿ ನಿಂತುಕೊಳ್ಳಬೇಡಿ. ನೀವು ಆಗಾಗ್ಗೆ ಮುಂದುವರೆದ ಮಧ್ಯದಲ್ಲಿ ಓಡಾಡುವ ಜನರಿಗೆ ಅನುಕೂಲವಾಗುತ್ತದೆ.
ಅಮ್ಮನವರ ದೇವಸ್ಥಾನ ಆಲಯ 2 ಕಡೆಯಲ್ಲಿ ವಾರ್ಷಿಕ ಕಮಾರಿ ಪೂಜೆಯು ಏಪ್ರಿಲ್ 26ರಿಂದ 27ರವರೆಗೆ ನಡೆಯಲಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಬ್ರಹ್ಮಶ್ರೀ ವೇದಮೂರ್ತಿ ನಾಗೇಶ್ವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳು 2 ದಿನಗಳಲ್ಲಿ ನಡೆಯಲಿದೆ. ಆಲಯ ಅಮ್ಮನವರ ದೇವಸ್ಥಾನ ಇಲ್ಲಿ 26 ಮತ್ತು 27ನೇ ತಾರೀಕು ಏಪ್ರಿಲ್ 26 ಮತ್ತು 27ನೇ ತಾರೀಕಿನಲ್ಲಿ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಜಾತ್ರೋತ್ಸವದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಊರು ಇದರಲ್ಲಿ ಏಪ್ರಿಲ್ 10ರಿಂದ ಎಲ್ಲ ಕಟ್ಟೆ ಪೂಜೆಯಿಂದ ತೊಡಗಿ ಧ್ವಜ ಅವಮಾನದವರೆಗೆ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಅವರು ಮಾಡ್ತಾ ಇದ್ದಾರೆ. ಇವರಿಗೆ ಸಹಕಾರವನ್ನು ಕುಂದೂರು ವೆಂಕಟರಮಣ, ಅನಿಲ್ ಕುಮಾರ್ ಬಳಿ, ಅಜಿತ್ ಕುಮಾರ್, ಮಹೇಶ್ವರ ತಂಡದವರು ಸಹಕಾರ ನೀಡಿದ್ದಾರೆ.
ಬಂದಿದ್ದಾರೆ. ನಮಗೂ ಕೂಡ ಜ್ಞಾಪಕವಾಗಬೇಕಾಗಿದೆ. ನಮ್ಮೊಂದಿಗೆ ಇರುವ ಮೌಲ್ಯಾಧಾರಿತ ಆಭರಣಗಳ ಬಗ್ಗೆ, ಮಕ್ಕಳ ಬಗ್ಗೆ, ವಿಶೇಷವಾಗಿ ವಿಷಯಗಳ ಬಗ್ಗೆ, ನಮ್ಮ ಮನೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ನಿಯಮಗಳಿಗೂ ಕೂಡ ನಮ್ಮ ದೇಶವನ್ನು ದಯವಿಟ್ಟು ಜಾಗೃತರಾಗಿ ಭಾರಿ ಜನಸಂದಣಿ ದೇವಸ್ಥಾನದಲ್ಲಿ ವರ್ಷಾವಧಿ ಜಾಗೃತ ದಿನಾಂಕ 2/5/26 ಅಂದರೆ ಮೇ 2ನೇ ತಾರೀಕು ಮತ್ತು ಮೇ 3ನೇ ತಾರೀಕು ಶನಿವಾರ ಮತ್ತು ಆದಿತ್ಯವಾರದಂದು ನಡೆಯಲಿದೆ. ಬ್ರಹ್ಮಶ್ರೀ ಕಿಮಿಂದೆ ನಾಗೇಶ ಕತ್ರಿಯವರ ನೇತೃತ್ವದಲ್ಲಿ ಈ ದೇವಿಯ ಜಾತ್ರೋತ್ಸವವು ನೆರವೇರಲಿದೆ. ತಾವೆಲ್ಲರೂ ಕೂಡ ಈ ಉತ್ಸವದಲ್ಲಿ ಭಾಗಿಯಾಗಿ ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ. ದಿನಾಂಕ 24ರಂದು ಏಪ್ರಿಲ್ 24ರಂದು ಶ್ರೀದೇವಿಯ ಜಾತ್ರೋತ್ಸವಕ್ಕೆ ಕೊನೆ ಕಳೆಯುವ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಮೇ 2ನೇ ತಾರೀಕು ಮಹಾಪೂಜೆ, ರಾತ್ರಿ ಕೂಟಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ, ವಸಂತ ಪೂಜೆ ಮುಂತಾದ ಕಾರ್ಯಕ್ರಮಗಳು ನಡೆದು ಮುಂಚೂರು ಬೆಳಿ ನಡೆಯಲಿದೆ. ರಾತ್ರಿಯಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. 3ನೇ ತಾರೀಕು ಆದಿತ್ಯವಾರ ಬೆಳಗಿಂದಲೇ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಮಹಾಪೂಜೆ, ನಂತರದಲ್ಲಿ ಅನ್ನ ಸಂತರ್ಪಣೆ, ರಾತ್ರಿಗೆ ರಂಗಪೂಜೆ, ದೈವಗಳಿಗೆ ತಂಬಿನ, ನಂತರ ಭಂಡಾರ ತೆಗೆಯುವುದು. ರಾತ್ರಿ 8:30ಕ್ಕೆ ವ್ಯಾಘ್ರ ಸಾಮೂಹಿಕ ದೈವದ ನೇಮೋತ್ಸವ ಕಾರ್ಯಕ್ರಮ ಜರುಗಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿ. ಇದೇ ಏಪ್ರಿಲ್ 30ರಂದು ಗುರುವಾರ ಮಹಿಷಮರ್ದಿನಿ ದೇವಸ್ಥಾನ, ಮಠಸ್ಥವೆಟ್ಟು, ಕೋಡಿಪಾಡಿ ಇಲ್ಲಿ ಪ್ರತಿಷ್ಠಾವರ್ಧಂತ ಉತ್ಸವ ಮತ್ತು ಜಾತ್ರೋತ್ಸವ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ಕಿಮಿಂದೆ ನಾಗೇಶ ಕತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ. ರಾತ್ರಿಯಲ್ಲಿ ಧರ್ಮದೈವಗಳ ನೇಮೋತ್ಸವ ಕೂಡ ಜರುಗಲಿದೆ. ಅನ್ನ ಸಂತರ್ಪಣೆಯೊಂದಿಗೆ ದೇವಸ್ಥಾನದ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀದೇವಿಯ ಕೃಪೆ
ದಯವಿಟ್ಟು ಇದನ್ನು ಗಮನಿಸಿ.
दादा हाँ वाह वाह सर सर तीन तीन ವಿನಂತಿಯನ್ನು ಮಾಡ್ತೇವೆ. ಅಲ್ಲಿ ಅಲ್ಲ ರಮಣ ತಂದು ಬೇಡ ಕೂಡ ಹಾಂ ಸರಿ ಸರಿ ಓಕೆ 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 ಮಾಡ್ತಾ ಇದ್ದಾರೆ. ಓ ದಯವಿಟ್ಟು ನಮ್ಮ ರಥೋತ್ಸವ ಸೇವೆಯನ್ನು ಮಾಡುವವರ ಹೋಗ್ಬೇ
ದೇವರನ್ನ ಭೇಟಿಯಾದ ದೇವರನ್ನ ಬಲಪಕ್ಕಡಾದ ಇತಿಹಾಸ ಪ್ರಸಿದ್ಧವಾಗಿ ಚಂದ ಕೆರೆಯನ್ನು ನಡೆದು ಬರ್ತದೆ. ಇಲ್ಲಿನ ಮೆಚ್ಚಿ ಇಲ್ಲಿ ಸೂರ್ಯೋದಯದ ಮಕ್ಕಳು ದೇವರ ಸ್ಥಾನವನ್ನು ಬರ್ತದೆ. ಆಚಾರ್ಯರನ್ನು ದಯದಿ ಆಡಿಂಚಿ ಕಾಣಿಕೆ ಮತ್ತಿಂಚಿ ಗಂಧಪ್ರಸಾದ ಆಯ್ನ ದರ್ಶನದ ಬಳಿ ಐನ ಮೆಚ್ಚಿ ಚಂದ್ರೋದಯದ ಮಕ್ಕಳು ಸ್ವಾಮಿ ಬ್ರಹ್ಮರಥೋತ್ಸವ ಅಪ್ಪಣೆಯನ್ನು 6 ತೇರಣ ಅಪ್ಪಣೆಯನ್ನು ಸ್ವಾಮಿನ ಬಲಭಾಗಗಳು ಹಿರಿಯಾರ್ತೆ ನಡೆದು ಬರ್ತದೆ. ನಡೆದ ಪ್ರಕಾರವಾಗಿ ಒರಿ ಕಾಚು ಕುಟುಂಬದ ಅಪ್ಪನ ನೇಮನೆಯಲ್ಲಿ 5,000 ತಪ್ಪದ ಮಿತ್ತಿರ ಕಾಚು ಕುಟುಂಬೆ ತಪ್ಪುವಾದ ಮುಳುಗತ್ತೊಂದು ಒಬ್ಬರು ಕೈಕೊಂಡು 12% ಬೇರೆ ಸಿರಿಕಮನ್ವಾದ ಸ್ವಾಮಿನ ರಥೋತ್ಸವನೆ ಒಂದು ಮನ್ವಾದ ಆಕಾಶ ಮುಟ್ಟು ದೈವ ಕಾಚು ಕುಟುಂಬೆ ಭೂಮಿನಾದ ಸ್ವಾಮಿನ ಬಲಭಾಗನಾದ ದೇವರನ್ನ ತೇರ್ದ ಕುಂಬುಡು ದೇವರನ್ನ ನಡೆಸಿ ದೈವ ಕಾಚು ಕುಟುಂಬೆ ಕಟ್ಟಿನೆ ಮುಳು
ಮಹತೋಬಾರ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದೀಗ ವಾನಂಗಳದಲ್ಲಿ ಪುತ್ತೂರು ಬೆಡಿಯ ವೈಭವ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಪುತ್ತೂರು ಬೆಡಿಯ ವೈಭವ ತಾವೆಲ್ಲರೂ ಕೂಡ ಇದೀಗ ನೋಡ್ತಾ ಇರುವಂತಹದ್ದು. ಮಹಾಮಹಿಮನಾದ ಮಹಾಲಿಂಗೇಶ್ವರ ದೇವರು ಇದೀಗ ರಥಾರೂಢರಾಗಿ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ರಥಾರೂಢರಾಗಿರುವಂತಹ ದೇವರು ರಥದಲ್ಲಿ ಆರೂಢರಾಗಿ ಭಕ್ತರನ್ನು ಸಲಹುತ್ತಿರುವಂತಹ ಮಹಾಮಹಿಮ ಮಹಾಲಿಂಗೇಶ್ವರ. ಮತ್ತೊಂದೆಡೆ ಪುತ್ತೂರು ಬೆಡಿಯ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಐತಿಹಾಸಿಕವಾದಂತಹ ರೀತಿಯಲ್ಲಿ ಬಹಳ ವಿಶೇಷವಾದಂತಹ ಡ್ರೋನ್ ಚಿತ್ರೀಕರಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಡ್ರೋನ್ನ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ದೃಶ್ಯಾವಳಿಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಸಹಸ್ರಾರು ಭಕ್ತರು ಒಂದು ಕಡೆಯಾದರೆ ರಥಬೀದಿಯ ಚಿತ್ರಾಂಗ ಜೊತೆಗೆ ರಥದ ಮೇಲ್ಭಾಗದಿಂದ ಬೆಡಿಯ ವೈಭವವೂ ಕೂಡ ಕಾಣಸಿಗ್ತಾ ಇದೆ. ಬಹಳ ಅಭೂತಪೂರ್ವವಾದಂತಹ ಒಂದು ಸುಂದರವಾದಂತಹ ದೃಶ್ಯ ಕಾವ್ಯ ಇದೀಗ ಪುತ್ತೂರಿನ ಅಂಕಣದಲ್ಲಿ ಕಾಣಸಿಗ್ತಾ ಇರುವಂತಹದ್ದು. ಒಂದಾದರೊಂದಂತೆ ಸಿಡಿಯುತ್ತಿರುವಂತಹ ಸಿಡಿಮದ್ದು, ಅದರ ಜೊತೆಗೆ ಬಹಳ ಸುಂದರ ಚಿತ್ತಾಕರ್ಷಕವಾದಂತಹ ಒಂದು ಚಿತ್ರಣ ವಾನಂಗಳದಲ್ಲಿ ಮೂಡ್ತಾ ಇರುವಂತಹದ್ದು. ಇದು ಸಂಭ್ರಮ. ಇದು ಮಹಾಮಹಿಮ ಮಹಾಲಿಂಗೇಶ್ವರನ ಬ್ರಹ್ಮ ರಥೋತ್ಸವಕ್ಕಿಂತ ಮೊದಲಾಗುವಂತಹ ಸಂಭ್ರಮದ ಕ್ಷಣ. ಆ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಪುತ್ತೂರು ಬೆಡಿಯಾದ ತಕ್ಷಣವೇ ಮಹಾಮಹಿಮನ ಬ್ರಹ್ಮ ರಥೋತ್ಸವ ಆ ಸುಂದರ ರಥಬೀದಿಯಲ್ಲಿ ನಡೆಯಲಿಕ್ಕಿದೆ. ಆ ಸುಂದರವಾದಂತಹ ರಥಬೀದಿಯಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿಕ್ಕಿದೆ. ಈ ದೃಶ್ಯಾವಳಿಯನ್ನು ನೋಡ್ತಾ ಇರುವಂತಹ ಸಾವಿರಾರು ಭಕ್ತರು, ಇದೀಗ ಲಕ್ಷಾಂತರ ಭಕ್ತರು ಇದೀಗ ಈ ದೃಶ್ಯಾವಳಿಯನ್ನು ನೋಡ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಕಾತುರದ ಕಣ್ಗಳಿಂದ ಕಾಯ್ತಾ ಇದ್ದಾರೆ. ನಮ್ಮ ಒಡೆಯ ಜಗದೊಡೆಯ ಮಹಾಮಹಿಮ ಮಹಾಲಿಂಗೇಶ್ವರನ ಬ್ರಹ್ಮ ರಥೋತ್ಸವವನ್ನು ನೋಡಬೇಕು, ಆ ಬ್ರಹ್ಮ ರಥೋತ್ಸವದ ವೈಭವವನ್ನು ನೋಡಬೇಕು ಅಂತ ತಾವೀಗ ಗಮನಿಸ್ತಾ ಇದ್ದೀರಿ. ಆ ರಥಬೀದಿ ಹೇಗಿದೆ ಅನ್ನುವಂಥದ್ದು. ರಥಬೀದಿ ಎಲ್ಲಿ ನೋಡಿದ್ರಲ್ಲೂ ಕೂಡ ಜನಸಾಗರ. ಆ ರಥಬೀದಿಯಂತ ಸಾವಿರಾರು ವಾಹನಗಳು ನಿಲ್ತಾ ಇತ್ತು. ಆದರೆ ಈ ದಿನ ಆ ರಥಬೀದಿಯ ಸುತ್ತ ಅಥವಾ ಇಡೀ ಆ ಒಂದು ಮೈದಾನದಲ್ಲಿ ಎಲ್ಲೂ ಕೂಡ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಸಂಪೂರ್ಣವಾಗಿ ಅದು ಜನರಿಗೆ, ಅಂದರೆ ಭಕ್ತರು ತಮ್ಮ ಒಡೆಯನ ಮಹಾಮಹಿಮನ ಮಹಾಲಿಂಗೇಶ್ವರನ ಮಹತೋಬಾರ ಮಹಾಲಿಂಗೇಶ್ವರನ ಬ್ರಹ್ಮ ರಥೋತ್ಸವವನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಅಮೃತ ಕ್ಷಣ, ಆ ಪೂರ್ವ ಕ್ಷಣ, ಆ ವಿಸ್ಮರಣೀಯ ಕ್ಷಣಕ್ಕೆ ಈ ದಿನ ಸಾಕ್ಷಿ ಆಗ್ತಾ ಇದೆ. ಈಗಾಗಲೇ ದೇವರು ಉಳ್ಳಾಲ್ತಿ ತಾಯಿಯ ಜೊತೆಗೂಡಿ ಆ ಒಂದು ರಥದೆಡೆಗೆ ಬಂದು ಇದೀಗ ರಥಾರೂಢರಾಗಿ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ರಥಾರೂಢರಾಗಿ ಮೇಲ್ಭಾಗಕ್ಕೆ ಹೋಗಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಮೃತ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ಕ್ಷಣಕ್ಕೂ ಕೂಡ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಮತ್ತೊಂದು ಕಡೆ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಇದ್ದರೆ, ಮತ್ತೊಂದು ಕಡೆ ರಥೋತ್ಸವದ ಸೇವೆ ಮಾಡಿದವರಿಗೆ ಪ್ರಸಾದ ವಿತರಣೆ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಲ್ಲಿ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಭಕ್ತ ವರ್ಗ ಕಣ್ಣು ಆ ಒಂದು ದೇವರ ರಥದಲ್ಲಿ ಇದೆ. ತಾವೆಲ್ಲರೂ ಕೂಡ ಆ ಕ್ಷಣವನ್ನು ನೋಡ್ತಾ ಇದ್ದೀರಿ. ಆ ರಥದತ್ತ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಮಹಾಮಹಿಮ ಮಹಾಲಿಂಗೇಶ್ವರನನ್ನು ಅವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ. ಒಂದು ಕಡೆಗೆ ಪುತ್ತೂರಿನ ಬೆಡಿಯ ವೈಭವ ಅಂದರೆ, ಮತ್ತೊಂದು ಕಡೆಗೆ ಮಹಾಮಹಿಮ ಮಹಾಲಿಂಗೇಶ್ವರನ ಒಂದು ರಥ ಏರಿದಂತಹ ಮಹಾಲಿಂಗೇಶ್ವರನಿಗೆ ಪೂಜೆಗಳಾಗ್ತಾ ಇದ್ದಾವೆ. ಈಗಾಗಲೇ ಇವತ್ತು ಬೆಳಗ್ಗಿನಿಂದವೂ ಕೂಡ ವಿವಿಧ ಸುತ್ತುಗಳಾಗಲಿ, ಉತ್ಸವ ಬಲಿ ಆಗಲಿ, ತದ ಬಳಿಕ ದರ್ಶನ ಬಲಿಯಾಗಲಿ, ಬಟ್ಟಲು ಕಾಣಿಕೆ ಆದ ನಂತರ ಇದೀಗ ಸಂಜೆಯ ಉತ್ಸವ ಬಲಿಯಾಗಿ ಇದೀಗ ರಥಾರೂಢರಾಗಿದ್ದಾರೆ ದೇವರು. ಆ ರಥಾರೂಢರಾದಂತಹ ಅಮೃತ ಕ್ಷಣಕ್ಕೆ ಸಾವಿರಾರು ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ. ಪುತ್ತೂರಿನ ದೇವರ ಮಾರುಗದ್ದೆ ಅನ್ನುವಂತಹದ್ದು ಸಂಪೂರ್ಣವಾಗಿ ಭಕ್ತರಿಂದ ತುಂಬಿ ಹೋಗಿದೆ ಅನ್ನುವಂಥದ್ದು ನಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಒಂದು ಕಡೆಗೆ ಬೆಡಿಯಾದರೆ, ಮತ್ತೊಂದು ಕಡೆಗೆ ಲಕ್ಷಾಂತರ ಭಕ್ತರು ಸೇರಿರ್ತಕ್ಕಂತಹ ದೇವರ ಮಾರುಗದ್ದೆಯ ಸಂಭ್ರಮದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಅಪೂರ್ವ ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬ್ರಹ್ಮ ರಥೋತ್ಸವದ ವೈಭವ ನಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೇವೆ. ಆ ಎಲ್ಲ ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದೇವೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ
ಮಹತೋಬಾರ ಮಹಾಲಿಂಗೇಶ್ವರನ ಬ್ರಹ್ಮ ರಥೋತ್ಸವ ಆರಂಭವಾಗಲಿಕ್ಕಿದೆ. ಆ ಎಲ್ಲ ಸಂಭ್ರಮದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇದೀಗ ಐತಿಹಾಸಿಕ ಪುತ್ತೂರಿನ ಬೆಡಿಯ ವೈಭವವನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರಿನ ಬೆಡಿ ಮುಗಿದ ನಂತರ ಬಹಳ ಸುಂದರವಾದಂತಹ ರಥಾರೂಢನಾಗಿರುವಂತಹ ಮಹಾಲಿಂಗೇಶ್ವರ ಇದೀಗ ಕೆಲವೇ ಕ್ಷಣಗಳಲ್ಲಿ ಆ ರಥದಲ್ಲಿ ಏರಿ ರಥಾರೂಢರಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ರಥವನ್ನು ಎಳಿಲಿಕ್ಕಿದ್ದಾರೆ ಭಕ್ತ ಸಾಗರ. ಆ ಎಲ್ಲ ಭಕ್ತ ಸಾಗರು ಮಹಾಲಿಂಗೇಶ್ವರನ ರಥವನ್ನು ಎಳೆಯುವಂತಹ ಸುಸಂದರ್ಭ ಇದು. ಬ್ರಹ್ಮ ರಥೋತ್ಸವದ ಸೇವೆಯನ್ನು ಮಾಡಿದವರಿಗೆ ಸಂಜೆ 6ರಿಂದಲೇ ಸಂಕಲ್ಪ ಸೇವೆಗಳು ನಡೆದು ಇದೀಗ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಆ ಕ್ಷಣಗಣನೆಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ಪೂರ್ವ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಿರಂತರವಾದಂತಹ ನೇರ ಪ್ರಸಾರದ ಮೂಲಕ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ ಮತ್ತು ಚಾನಲ್ ನಂಬರ್ 92ರಲ್ಲಿ ನಿರಂತರವಾದಂತಹ ನೇರ ಪ್ರಸಾರದ ಮೂಲಕ ಆ ಒಂದು ಅಭೂತಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀವಿ. ರಥೋತ್ಸವ ನಮ್ಮ ಭಕ್ತಿ ಪರಂಪರೆಯ ಅದ್ಭುತ ಕಲ್ಪನೆ ಅನ್ನುವಂತಹದ್ದು ಸತ್ಯ. ಪುರಾತನ ಸಂಸ್ಕೃತಿಯ ಭಾಗಗಳು, ದೇಗುಲಗಳ ಉತ್ಸವಗಳಲ್ಲಿ ಬಳಸುವ ರಥಗಳನ್ನು ನಡೆದೇಗುಲಗಳೆಂದೇ ಪರಿಭಾವಿಸುವಂಥ ಪದ್ಧತಿ ಇದೆ. ಯಾಕೆಂತಂದರೆ ಇದು ರಥಾರೂಢ. ರಥದಲ್ಲಿ ದೇವರು ಇದ್ದಾಗ ಅದನ್ನು ದೇಗುಲ ಅಂತಲೇ ಕರೆಯೋದು. ಅದನ್ನು ನಡೆದಾಡುವ ದೇಗುಲು, ಸಂಚಾರಿ ದೇಗುಲ ಅಂತೇಳಿ ಅದನ್ನು ರಥವನ್ನು ಕರೆಯುತ್ತಾರೆ. ರಾಜ ಮಹಾರಾಜರು ಹಿಂದೆ ತಾವು ನಂಬುವ ದೇವರನ್ನು ರಥಗಳ ಮೇಲೆ ಕೂರಿಸಿ ಸಂಭ್ರಮದಿಂದ ಆರಾಧಿಸ್ತಾ ಇದ್ದರು. ರಥಾರೂಢಂ ಶಿವಂ ವಿಷ್ಯಂ ಪುನರ್ಜನ್ಮಂನ ವಿದ್ಯತೆ ಎಂಬ ಉಕ್ತಿಯಂತೆ ರಥದಲ್ಲಿ ಆರೂಢ ಹೊಂದಿದ ದೇವರ ದರ್ಶನ ಬಹುಪುಣ್ಯವಾದುದು ಮತ್ತು ರಥಾರೂಢನಾಗಿರುವ ಶಿವನನ್ನು ಕಂಡರೆ ಪುನರ್ಜನ್ಮ ಎಂಬುದಿಲ್ಲ ಎಂಬ ನಂಬಿಕೆ ಇದೆ. ರಥಾರೂಢನಾದಂತಹ ಶಿವನನ್ನು ನಾವೀಗ ನೋಡ್ತಾ ಇದ್ದೀರಿ. ಆ ಪುಣ್ಯ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಧಾರ್ಮಿಕ ಆಚರಣೆಯ ಪರ್ಯಟನೆಗೆ ಸಂಬಂಧಿಸಿದಂತಿರುವ ಜಾತ್ರೆ ಹಲವು ಸ್ವರೂಪಗಳನ್ನು ಕಳೆಯುತ್ತದೆ. ದೇವಸ್ಥಾನದ ಸುತ್ತಲಿನ ಪ್ರದಕ್ಷಿಣೆ ಒಂದು ಸ್ವರೂಪವಾದರೆ, ದೇವಸ್ಥಾನದಿಂದ ಹೊರಗೆ ಸಾಗುವ ಪರ್ಯಟನೆ ಮತ್ತು ರಥವೇರಿ ಪಯಣಿಸುವ ಪರ್ಯಟನೆ ಇನ್ನೊಂದು ಸ್ವರೂಪ. ರಥವೇರಿ ಪಯಣಿಸುವ ಪರ್ಯಟನೆ ಇನ್ನೊಂದು ಸ್ವರೂಪ. ದೇವಸ್ಥಾನದ ಹಬ್ಬಗಳು ಮತ್ತು ಉತ್ಸವಾಚರಣೆಗಳ ಒಂದು ಪ್ರಮುಖ ಭಾಗವಾಗಿ ಜಾತ್ರೋತ್ಸವ ಪರಿಗಣಿಸಲ್ಪಡುತ್ತದೆ. ಎಲ್ಲ ಜಾತ್ರೆಗಳ ಪೈಕಿ ಅನನ್ಯವಾಗಿರುವ ರಥೋತ್ಸವವು ಪರಮೋಚ್ಚ ಅಂತ ಕರೀಬೋದು. ಈ ದಿನ ಈ ಕ್ಷಣ ಇದು ಪರಮೋಚ್ಚ ಅಂತ ದೈವತ್ವದ ಅತ್ಯಂತ ಭವ್ಯವಾದ ಉತ್ಸವವಾಗಿದ್ದು, ಮಾನವ ಕುಲವನ್ನು ವಿಮೋಚಿಸಲೆಂದು ಹಾಗೂ ಮಾನವರನ್ನು ಅವರ ನೋವುಗಳಿಂದ ಬಿಡುಗಡೆ ಮಾಡಲೆಂದು ದೇವರು ಕಲಿಯುಗದಲ್ಲಿ ಸ್ವತಃ ಪ್ರಕಟಗೊಂಡಿರ್ತಾನೆ ಎಂಬುದು ಒಂದು ನಂಬಿಕೆಯಾಗಿದೆ. ಬ್ರಹ್ಮರಥದಲ್ಲಿ ಒಂದೊಂದು ದೇವತೆಗಳು ಸನ್ನಿಹಿತರಾಗ್ತಾರೆ. ದ್ವಾದಶಾದಿ ಸೂರ್ಯಚಂದ್ರರು, ಅಷ್ಟವಸುಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ಅಷ್ಟದಿಕ್ಪಾಲಕರು, ಚತುರ್ವೇದಗಳು, ಅಶ್ವಿನಿ ದೇವತೆಗಳು ವಾಸವಾಗಿರ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಇಂತಹ ಸರ್ವದೇವ ಸನ್ನಿಹಿತವಾದ ಈ ರಥೋತ್ಸವವನ್ನು ನೋಡಿದರೆ ಸಕಲ ಸಂಕಷ್ಟಗಳು ಪರಿಹಾರವಾಗ್ತವೆ ಎಂಬುದಕ್ಕೆ ಎಂಬುದೇ ಒಂದು ನಂಬಿಕೆ. ಯಾಕೆಂತಂದರೆ ಇಂತಹ ರಥೋತ್ಸವವನ್ನು ನೋಡುವುದು, ರಥದಲ್ಲಿ ಆರೂಢನಾಗಿರುವಂತಹ ಮಹಾಮಹಿಮ ಮಹಾಲಿಂಗೇಶ್ವರನನ್ನು ನೋಡುವುದು ತಮ್ಮೆಲ್ಲ ಸಂಕಟಗಳ ಪರಿಹಾರಕ್ಕಾಗಿಯೇ ಅಂತ ನಂಬಿದ ಭಕ್ತರಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಪುಟ್ಟ ಮಕ್ಕಳು ಕೂಡ ರಥಾರೂಢನಾಗಿರುವ ಮಹಾಮಹಿಮ ಮಹಾಲಿಂಗೇಶ್ವರನನ್ನು ಒಂದು ಕಡೆ ನೋಡ್ತಾ ಇದ್ದರೆ, ಮತ್ತೊಂದು ಕಡೆಗೆ ಆಕರ್ಷಕವಾದಂತಹ ಒಂದು ಬಾನಂಗಳದಲ್ಲಿ ಮೂಡುವಂತಹ ಚಿತ್ತಾರಗಳನ್ನು ನೋಡ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ದೇವರು ಬ್ರಹ್ಮರಥವನ್ನೇರಿ ಸಾಗುವ ದೃಶ್ಯವನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಿದರೆ ಅವರ ಜೀವನ ಸಾರ್ಥಕವಾಗುತ್ತದೆ ಅನ್ನುವಂತಹ ನಂಬಿಕೆಗಳಿದ್ದಾವೆ. ಆ ಸಾರ್ಥಕ್ಯವನ್ನು ಸಾಧಿಸುವಂತಹ ಕ್ಷಣದಲ್ಲಿ ನಾವು ಇದ್ದೇವೆ. ಜೀವನದ ಸಾರ್ಥಕ್ಯದ ಕ್ಷಣದಲ್ಲಿ ನೀವು ಇದ್ದೇವೆ. ಮಹಾಮಹಿಮ ಮಹಾಲಿಂಗೇಶ್ವರ ರಥವನ್ನು ಏರಿ ರಥದಲ್ಲಿ ಆರೂಢನಾಗಿ ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾಮಹಿಮ ಮಹಾಲಿಂಗೇಶ್ವರ ರಥದಲ್ಲಿ ಕುಳಿತು ಆ ರಥವನ್ನು ಭಕ್ತವರಿಂದ ಎಳೆಯಲಿಕ್ಕಿದ್ದಾರೆ. ಆ ಎಲ್ಲ ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ರಥೋತ್ಸವದ ಆಚರಣೆ ಒಂದು ಸನಾತನವಾದಂಥ ಆಚರಣೆಯಾಗಿದೆ. ಬಹುತೇಕ ದೇವಾಲಯಗಳಲ್ಲಿ ರಥೋತ್ಸವಗಳು ನಡೆಯುತ್ತವೆ. ರಥಕ್ಕೆ ಹಗ್ಗ ಕಟ್ಟಿ ಎಳೆಯುವ ಆ ಸುಂದರ ನೋಟವನ್ನು ನೋಡುವುದು ಒಂದು ನಯನ ಮನೋಹರ ಭಕ್ತಿ ಪ್ರಧಾನವಾದಂಥ ದೃಶ್ಯ. ರಥವನ್ನು ಕೇವಲ ನೋಡುವುದರಿಂದಲೇ ಹಲವಾರು ಶ್ರದ್ಧಾಭಕ್ತಿಯ ಆಚರಣೆಗಳಿಂದ ಫಲವನ್ನು ಪಡೆಯಲು ಸಾಧ್ಯವಿದ್ದಂತೆ ರಥವನ್ನು ಕೇವಲ ನೋಡುವುದರಿಂದಲೇ
ಹಲವಾರು ಶ್ರದ್ಧಾಭಕ್ತಿಯ ಆಚರಣೆಗಳು ನೀಡುವ ಫಲವನ್ನು ಪಡೆಯಲು ಸಾಧ್ಯವಿದೆಯಂತೆ. ಇದೀಗ ತಾವು ನೋಡ್ತಾ ಇರುವಂಥದ್ದು ರಥಾರೂಢನಾಗಿರುವಂತಹ ಮಹಾಮಹಿಮ ಮಹಾಲಿಂಗೇಶ್ವರನ ದೃಶ್ಯಾವಳಿ. ರಥಾರೂಢನಾಗಿರುವಂತಹ ಮಹಾಲಿಂಗೇಶ್ವರನನ್ನು ಈ ಮಹಾಲಿಂಗೇಶ್ವರ ರಥಾರೂಢರಾಗಿದ್ದಾರೆ. ಇದೀಗ ಆ ರಥೋತ್ಸವವನ್ನು ತಾವು ನೋಡಿದರೆ ಹಲವಾರು ಸಂಕಟಗಳು ದೂರವಾಗುತ್ತವೆ ಅನ್ನುವಂತಹ ನಂಬಿಕೆ ಇದೆ. ವರ್ಷಾನುಗಟ್ಟಲೆ ಮಾಡಿದ ತಪಸ್ಸಿನಿಂದ ಸಿಗುವ ಫಲವು ಸದರಿ ರಥದ ಅಥವಾ ಅದರ ಹಗ್ಗಗಳ ಸ್ಪರ್ಶ ಮಾತ್ರದಿಂದಲೇ ಸಿಗ್ತದೆ ಅನ್ನುವಂಥದ್ದು. ಹಗ್ಗದಲ್ಲಿ ಹಿಡಿದು ರಥವನ್ನು ಎಳೆಯುವ ಆ ಒಂದು ತೃಪ್ತಿ ಮನಸ್ಸಿಗೆ ನೀಡುವ ಮುದ ಬೇರೆಂದೂ ಸಿಗಲು ಸಾಧ್ಯವಿಲ್ಲ ಅನ್ನೋದು. ರಥ ಎಳೆಯಲು ಭಕ್ತರು ನುಗ್ಗಲು ಮಾಡುತ್ತಾರೆ. ರಥವು ಬ್ರಹ್ಮಾಂಡದ ಕಲ್ಪನೆಯಾಗಿದೆ. ಬ್ರಹ್ಮ ಎಂದರೆ ಹಿರಿದು ದೊಡ್ಡದು ಎಂಬ ಅರ್ಥವನ್ನು ನೀಡುತ್ತದೆ. ಸರ್ವ ದೇವತೆಗಳ ಸಾನ್ನಿಧ್ಯವಿರುವ ರಥದ ಮಧ್ಯ ದೇವರನ್ನು ಕುಳ್ಳಿರಿಸಿ ಉತ್ಸವ ಮಾಡುವುದು ರಥೋತ್ಸವದ ಕಲ್ಪನೆಯಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಎಂದರೆ ಹಿರಿದು ಎಂದರೆ ಗಾತ್ರದಲ್ಲಿ ಹಿರಿದು ಎಂದು ಅರ್ಥವಲ್ಲ. ರಥದಲ್ಲಿ ಸಾನ್ನಿಧ್ಯ ವಹಿಸುವ ದೇವಾನುದೇವತೆಗಳಿಂದ ಅದು ಹಿರಿದಾಗಿದೆ. ಪುತ್ತೂರು ದೇವಾನುದೇವತೆಗಳಿಂದ ಅದು ಹಿರಿದಾಗಿದೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಬ್ರಹ್ಮ ರಥದಲ್ಲಿ ಕುಳ್ಳಿರಿಸಿ ರಥ ಎಳೆದಾಗ ಇಡೀ ಬ್ರಹ್ಮಾಂಡದ ರಕ್ಷಣೆಗೆ ಕಾರಣಕರ್ತನಾದ ಎಲ್ಲ ದೇವಾನುದೇವತೆಗಳು ಪೂಜಿಸಿದ ಫಲ ಸಿಗ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಜಾತ್ರೋತ್ಸವದಲ್ಲಿ ನಡೆಯುವಂತಹ ರಥೋತ್ಸವ ಬಹಳ ವಿಶೇಷವಾದಂತಹ ಸ್ಥಾನವನ್ನು ಹೊಂದಿದೆ. ಆ ವಿಶೇಷವಾದಂತಹ ಐತಿಹಾಸಿಕವಾದಂತಹ ಭಕ್ತಿ ಪ್ರಧಾನವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀವಿ. ಆ ಕ್ಷಣವನ್ನು ನೋಡುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಿರುವಂತಹ ಚಾಕರಿ ವರ್ಗದವರನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಚಾಕರಿ ವರ್ಗದವರು ಆ ಎಲ್ಲ ಇಲ್ಲಿಯ ತನಕ ನಿರಂತರವಾದಂತಹ ಪೇಟೆ ಸವಾರಿಯಲ್ಲಿ ಭಾಗಿಯಾಗಿ, ಎಲ್ಲ ಉತ್ಸವಾದಿಗಳಲ್ಲಿ ಭಾಗಿಯಾಗಿ, ಎಲ್ಲ ಉತ್ಸವ ಬಲಿಗಳಲ್ಲಿ ಭಾಗಿಯಾಗಿ ತಮ್ಮನ್ನು ತಾವು ಮಾಡುವಂತಹ ಚಾಕರಿಯನ್ನು ಪ್ರಾಮಾಣಿಕತೆಯಿಂದ, ಭಕ್ತಿಯಿಂದ, ಶ್ರದ್ಧಾಭಕ್ತಿಯಿಂದ ಮಾಡಿ ಇದೀಗ ಆ ಒಂದು ಅವಿಸ್ಮರಣೀಯ ಸಾರ್ಥಕ್ಯದ ಕ್ಷಣಕ್ಕೆ ಕಾಯ್ತಾ ಇದ್ದಾರೆ. ಆ ಒಂದು ರಥಾರೂಢನಾಗುವಂತಹ ದೇವರು ರಥದಲ್ಲಿ ಪಯಣಿಸುವಂತಹ ಸುಂದರ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಆ ಸಾರ್ಥಕ್ಯದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಆ ಎಲ್ಲ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಕತ್ತಲನ್ನು ತೋರಿಸ್ತಾ ಇದ್ದೀವಿ. ಕತ್ತಲಲ್ಲಿ ಮೂಡುವ ಚಿತ್ತಾರದ ಬೆಳಕನ್ನು ತಾವೀಗ ಕೆಲವೇ ಕ್ಷಣಗಳಲ್ಲಿ ನೋಡಲಿಕ್ಕಿದ್ದೀರಿ. ಪುತ್ತೂರು ಬೆಡಿ ಎನ್ನುವಂತಹ ಐತಿಹಾಸಿಕ ಪುತ್ತೂರು ಬೆಡಿಯನ್ನು ತಾವೀಗ ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಐತಿಹಾಸಿಕ ಪುತ್ತೂರು ಬೆಡಿಯನ್ನು ತಾವೀಗ ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಭಕ್ತವರ್ಗ ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತವರ್ಗ ಇದೀಗ ಆ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇದೆ ಅನ್ನುವಂತಹದ್ದು ಅಷ್ಟೇ ಸತ್ಯ. ತಾವೀಗ ನೋಡ್ತಾ ಇರುವಂತಹದ್ದು ರಥಾರೂಢನಾಗಿರುವಂತಹ ದೇವರು ಒಂದು ಕಡೆಯಾದರೆ ಮತ್ತೊಂದು ಕಡೆ ಆಕಾಶವನ್ನು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಯಾವುದೇ ದೃಶ್ಯಾವಳಿಗಳು ನಿಮಗೆ ಮಿಸ್ ಆಗಬಾರದು. ಯಾಕಂತಂದರೆ ಎಲ್ಲಿ ಪುತ್ತೂರು ಬೆಡಿ ಅಂದರೆ ಅದು ವೈಭವ. ಅದಕ್ಕೋಸ್ಕರವಾಗಿ ಕಾತುರತೆಯಿಂದ ಕಾಯ್ತಾ ಇರುವವರು ಹೊರ ದೇಶದಲ್ಲೂ ಇದ್ದಾರೆ, ವಿದೇಶದಲ್ಲೂ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಎಲ್ಲ ಅಪೂರ್ವ ಕ್ಷಣಕ್ಕೆ ನಾವೀಗ ಸಾಕ್ಷಿಯಾಗ್ತಾ ಇದ್ದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬ್ರಹ್ಮರಥರೂಢನಾಗಿರುವ ದೇವರು ಬ್ರಹ್ಮರಥದಲ್ಲಿ ಏರಿ ಆ ಒಂದು ರಥಬೀದಿಯಲ್ಲಿ ಸಾಗಲು ಸುಂದರ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀವಿ. ಆ ಎಲ್ಲ ಕಾತುರತೆಯಿಂದ ಕಾಯ್ತಾ ಇರುವಂಥ ಭಕ್ತವರ್ಗ ಇದೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀವಿ. ಇದೀಗ ವೀಕ್ಷಕ ವಿವರಣೆಯನ್ನು ಉಮೇಶ್ ಬಿಟ್ಟಡ್ಕ ಮುಂದುವರಿಸ್ತಾರೆ. ಆಕಾಶದಲ್ಲಿ ಸುಂದರವಾದಂಥ ಚಿತ್ತಾರ ಒಂದು ಕಡೆಯಾದರೆ ಆ ಚಿತ್ತಾರವನ್ನು ಸೆಳೆಯುವ ಭಕ್ತವರ್ಗ ಮತ್ತೊಂದು ಕಡೆ, ಆ ಚಿತ್ತಾರವನ್ನು ನೋಡ್ತಾ ಸಂಭ್ರಮಿಸುವಂಥ ವರ್ಗ ಮತ್ತೊಂದು ಕಡೆ, ಆ ಒಂದು ರಥಾರೂಢನಾಗಿರುವಂತಹ ದೇವನನ್ನು ನೋಡುವ ಚಂದ ಮತ್ತೊಂದು ಕಡೆ. ಎಲ್ಲ ಸುಂದರ ಕ್ಷಣಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಆ ಎಲ್ಲ ಸುಂದರ ಕ್ಷಣಗಳಿಗೆ ತಾವು
ಈಗ ಸಾಕ್ಷಿ ಆಗ್ತಾ ಇದ್ದೀರಿ. ಆ ವೈಭವದ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಸುಂದರ ಕ್ಷಣವನ್ನು ಜಾಯಿಂಟ್ ವೀಲ್ನಲ್ಲಿ ನೋಡಿಕೊಂಡು ಖುಷಿ ಪಡ್ತಾ ಇರ್ಬೋದು. ಅದು ಕೂಡ ನೇರ ಪ್ರಸಾರದ ಮೂಲಕ ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ, ಆ ಸಂಭ್ರಮವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆಕಾಶದಲ್ಲಿ ಕೊಡುವಂಥ ಸುಂದರ ಚಿತ್ತಾರ ಒಂದು ಕಡೆಯಾದರೆ ಪುತ್ತೂರು ಬೇಡಿ ಅನ್ನುವಂಥದ್ದು ಒಂದು ಆಕರ್ಷಣೀಯವಾದಂತಹ ಒಂದು ಸಂಭ್ರಮ. ಆ ಸಂಭ್ರಮ ಈಗ ಮನೆ ಮಾಡಿದೆ. ಆ ಸಂಭ್ರಮವನ್ನು ನೋಡ್ತಾ ಇದ್ದೀರಿ. ಕ್ಷಣಕ್ಕೂ ಕೂಡ ಪುತ್ತೂರಿನ ಬೆಡಿಯಲ್ಲಿ ವೈಭವವನ್ನು ಕಾಣ್ತಾ ಇದೆ. ಆ ಬೆಡಿಯ ಸಂಭ್ರಮವನ್ನು ಸೆರೆ ಹಿಡಿತಿರುವಂತಹ ಮೊಬೈಲ್ಗಳ ಸಂಖ್ಯೆಯೂ ಕೂಡ ಲಕ್ಷಾಂತರ. ಅಷ್ಟು ಮೊಬೈಲ್ಗಳು ಕೂಡ ಆ ಒಂದು ಬೆಡಿಯ ಸಂಭ್ರಮವನ್ನು ಸೆರೆ ಹಿಡಿತೇವೆ. ಆ ಎಲ್ಲ ವೈಭವದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀವಿ. ಮಹಾಮಹಿಮ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವಕ್ಕಿಂತ ಮುಂಚೆ ಇದೀಗ ಅಲ್ಲಿ ಸೇವೆಯನ್ನು ಗೈದವರಿಗೆ ಪ್ರಸಾದ ವಿತರಣೆ ಮತ್ತು ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪಂಜಿಗುಡ್ಡ ಈಶ್ವರ ಭಟ್ ಮತ್ತು ಶಾಸಕ ಅಶೋಕ್ ಕುಮಾರ್ ರೈಯವರು ಅಲ್ಲಿ ಸೇವಾಕರ್ತರನ್ನು ಅಭಿನಂದಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಭಕ್ತರಿಂದಲೇ ಇವತ್ತು ಸಿಡಿಮದ್ದು ಪ್ರದರ್ಶನವಾಗ್ತಾ ಇದೆ. ಸಿಡಿಮದ್ದಿನ ಸೇವೆಯೂ ಕೂಡ ಭಕ್ತರಿಂದಲೇ ನಡೀತಾ ಇದೆ. ಈ ಹಿಂದೆ ದೇವಸ್ಥಾನ ವತಿಯಿಂದಲೇ ಪುತ್ತೂರು ಬೇಡಿ ನಡೀತಾ ಇತ್ತು, ಆದರೆ ಈ ಬಾರಿ ಭಕ್ತರಿಂದಲೇ ನಡೀತಾ ಇದೆ. ಎರಡನೇ ಬಾರಿ ಕಳೆದ ವರ್ಷದಿಂದ ಆರಂಭಗೊಂಡಿರುವಂತಹ ಪುತ್ತೂರು ಬೇಡಿ ಭಕ್ತರಿಂದ ನಡೆಯುವಂತಹ ಒಂದು ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಕಿದೆ. ಈಗ ಎರಡನೇ ವರ್ಷ ಭಕ್ತರಿಂದಲೇ ಆ ಬೆಡಿ ಪ್ರದರ್ಶನ ನಡೀತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀವಿ. ನಾವೀಗ ನೋಡ್ತಾ ಇರುವಂಥ ದೃಶ್ಯಾವಳಿ ಸೇವೆಯನ್ನು ನೀಡಿದಂಥವರಿಗೆ ಶಾಲು ಹೊದಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರುವಂತಹ ಕ್ಷಣ. ಬ್ರಹ್ಮರಥ ಸೇವೆಯನ್ನು ಮಾಡಿದವರಿಗೆ ಶಾಲು ಹೊದಿಸಿ ಗೌರವಿಸುವುದರ ಜೊತೆಗೆ ಆ ಬ್ರಹ್ಮರಥ ಸೇವೆಯನ್ನು ನೀಡಿದ್ದಕ್ಕಾಗಿ ಮಹಾಮಹಿಮ ಮಹಾಲಿಂಗೇಶ್ವರನ ಪ್ರಸಾದವನ್ನು ಕೂಡ ವಿತರಣೆ ಮಾಡ್ತಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಬೆಳಕಿನ ಚಿತ್ತಾರ, ಸಿಡಿಮದ್ದಿನ ಚಿತ್ತಾರ, ಮತ್ತೊಂದು ಕಡೆಯಲ್ಲಿ ರಥದ ಮುಂದೆ ಬಂದು ರಥದ ಮುಂದೆ ಪ್ರಸಾದ ವಿತರಣೆ ನಡೀತಾ ಇದೆ. ಆ ಪ್ರಸಾದ ವಿತರಣೆಯ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಳಕಿನ ಚಿತ್ತಾರ ಅಂದರೆ ಸಿಡಿಮದ್ದಿನ ಚಿತ್ತಾರವೂ ಕೂಡ ನಡೀತಾ ಇದೆ. ಮಹಾಮಹಿಮ
ಮಹಲಿಂಗೇಶ್ವರನ ಬ್ರಹ್ಮ ರಥೋತ್ಸವದ ಸಂಭ್ರಮ. ಶಿವನ ನಡೆದಾಡುವ ದೇಗುಲ ಅಂತಿದ್ರೆ ಅದು ರಥ. ಆ ರಥದಲ್ಲಿ ಮಹಲಿಂಗೇಶ್ವರ ಆರೂಢರಾಗಿದ್ದಾರೆ. ಇದೀಗ ಬ್ರಹ್ಮರಥ ಏರಿಯಾಗಿದೆ. ಇದೀಗ ಬ್ರಹ್ಮ ರಥೋತ್ಸವದ ಸಂಭ್ರಮವನ್ನು ತಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೀರಿ. ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆ ಪೂರ್ವ ಕ್ಷಣವನ್ನು ಅವೆಲ್ಲರೂ ನೋಡಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಆ ಐತಿಹಾಸಿಕ ಕ್ಷಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆ ಎಲ್ಲ ಸುಂದರ ಕ್ಷಣಗಳನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಸುದ್ದಿ ಲೈವ್ ಯೂಟ್ಯೂಬ್ ಚಾನಲ್ ನಿರಂತರವಾದಂತಹ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಪುತ್ತೂರು ಭಾಗದಲ್ಲಿ 92ನೇ ಕೇಬಲ್ ನಂಬರ್ 92ರಲ್ಲಿ ಕೂಡ ಈ ಒಂದು ಐತಿಹಾಸಿಕ ಬ್ರಹ್ಮ ರಥೋತ್ಸವ ನೇರ ಪ್ರಸಾರದಲ್ಲಿ ಕಾಣ್ತಾ ಇದೆ. ರಥೋತ್ಸವ ಇನ್ನೂ ನಡೆದಿಲ್ಲ, ಇನ್ನೂ ನಡಿಬೇಕಷ್ಟೇ. ತುಂಬ ಜನ ಕಾಮೆಂಟ್ ಹಾಕ್ತಾ ಇದ್ದಾರೆ. ಇದೀಗ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಡಬಲ್ ವಿಂಡೋದಲ್ಲಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬ್ರಹ್ಮರಥ ಸೇವೆಗೈದವರಿಗೆ ಶಾಲು ಹೊತ್ತಿಸಿ ಗೌರವಿಸುವುದರ ಜೊತೆಗೆ ಮಹಾಲಿಂಗೇಶ್ವರನ ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಆಕಾಶದಲ್ಲಿ ಚಿತ್ತಾಕರ್ಷಕವಾದಂತಹ ಚಿತ್ತಾರಗಳು ನೋಡ್ತಾ ಇದೆ. ಅವೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಲ್ಲ ಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ರಥಬೀದಿಯ ಸುತ್ತಲೂ ದೇವರವಾರು ಗದ್ದೆಯ ಎಷ್ಟು ಉದ್ದ ಇದೆಯೋ ಅಷ್ಟೂ ಕಡೆಯೂ ಭಕ್ತರಿಂದ ತುಂಬಿದೆ. ಆ ಬ್ರಹ್ಮ ರಥೋತ್ಸವದ ಕ್ಷಣವನ್ನು ಕಾತುರತೆಯಿಂದ ಕಾಯೋದಕ್ಕೆ ಸನ್ನದ್ಧರಾಗಿದ್ದಾರೆ.
ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ವೈಭವದ ಬ್ರಹ್ಮರಥೋತ್ಸವದ ಸಂಭ್ರಮದ ಕ್ಷಣ. ಪುತ್ತೂರು ಬೆಡಿ, ಐತಿಹಾಸಿಕವಾಗಿರುವಂತಹ ಪುತ್ತೂರು ಬೆಡಿ ಪುತ್ತೂರಿನಲ್ಲಿ ಪ್ರಸಿದ್ಧಿಯಾಗಿರುವಂಥ ಅಂತಹ ವಿಶೇಷವಾದಂತಹ ಬೆಡಿ ಪ್ರದರ್ಶನ ಈಗ ನಡೀತಾ ಇದೆ. ರಥಾರೂಢನಾಗಿರುವಂತಹ ಮಹಾಲಿಂಗೇಶ್ವರ ದೇವರು ರಥದಿಂದಲೇ ಈ ಒಂದು ಬೆಡಿ ಪ್ರದರ್ಶನವನ್ನು ವೀಕ್ಷಿಸ್ತಾ ಇದ್ದಾರೆ. ಅದರ ಜೊತೆಗೂಡಿ ಸಹಸ್ರ ಸಂಖ್ಯೆಯಲ್ಲಿರುವಂಥ ಭಕ್ತರು ಕೂಡ ಈ ಒಂದು ವೈಭವದ ಬೆಡಿ ಪ್ರದರ್ಶನವನ್ನು ಕಂಡು ಹರ್ಷೋದ್ಗಾರ ಮಾಡ್ತಾ ಇದ್ದಾರೆ. ಇಡೀ ದೇವರ ಮಾರುವ ಗದ್ದೆಯಲ್ಲಿ ಜಮಾಯಿಸಿರುವಂತಹ ಭಕ್ತ ಸಾಗರ ಹರ್ಷೋದ್ಗಾರವನ್ನು ಮಾಡ್ತಾ ಇದೆ. ಬಣ್ಣ ಬಣ್ಣದ ಚಿತ್ತಾಕರ್ಷಕವಾಗಿರುವಂತಹ ಆ ಬೆಡಿ ಪ್ರದರ್ಶನವನ್ನು ನೋಡ್ತಾ ಇರುವಂತಹ ಭಕ್ತರು ಪುತ್ತೂರಿನ ಬೆಡಿಗೆಂತಲೇ ಪುತ್ತೂರಿನಿಂದ ಭಕ್ತರು ಆಗಮಿಸ್ತಾರೆ. ಆ ದೇವರ ವೈಭವದ ರಥೋತ್ಸವ, ಬ್ರಹ್ಮರಥೋತ್ಸವವನ್ನು ಕಾಣಬೇಕು, ಪುತ್ತೂರು ಬೇಡಿಯನ್ನು ಕಾಣಬೇಕು. ಪ್ರತಿ ವರ್ಷವೂ ಭಕ್ತರಿಗೆ ಪುತ್ತೂರು ಬೇಡಿಯಲ್ಲಿ ಒಂದು ರೀತಿಯ ಕುತೂಹಲ. ಈ ಬಾರಿ ಪುತ್ತೂರು ಬೇಡಿ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಹಾಗೂ ವ್ಯವಸ್ಥಾಪನಾ ಸಮಿತಿ ದೇವಳದ ಆಡಳಿತ ವರ್ಗದವರು ಈ ಬಾರಿ ಇನ್ನಷ್ಟು ವಿಶೇಷವಾಗಿ ಈ ಬೆಡಿ ಪ್ರದರ್ಶನವನ್ನು ಮಾಡಬೇಕು ಎಂದು ಕಳೆದ ಬಾರಿಯಿಂದ ಆರಂಭಗೊಂಡಂತಹ ಸೇವಾರೂಪದ ಬೆಡಿ ಪ್ರದರ್ಶನ, ಭಕ್ತರಿಂದಲೇ ಸೇವಾರೂಪದ ಬೆಡಿ ಪ್ರದರ್ಶನ ಈ ಬಾರಿ 2ನೇ ಬಾರಿಗೆ ನಡೆಯುತ್ತಾ ಇದೆ. ಲಕ್ಷಾಂತರ ರೂಪಾಯಿಗಳ ಖರ್ಚಿನಲ್ಲಿ ಈ ಒಂದು ಬೆಡಿ ಪ್ರದರ್ಶನ ನಡೆಯುತ್ತೆ. ಬಹಳ ವಿಶೇಷವಾಗಿರುವಂಥ ಬೆಡಿ ಪ್ರದರ್ಶನ ಕೇವಲ ಇದು ಒಂದು ಸಿಡಿಮದ್ದು ಪ್ರದರ್ಶನ ಮಾತ್ರವಲ್ಲ, ಇದಕ್ಕೊಂದು ಹಿನ್ನೆಲೆ ಇದೆ, ಇತಿಹಾಸವಿದೆ. ರಥಾರೂಢನಾದಂತಹ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ದೇವರ ದೀಪದಿಂದಲೇ ಆ ಬೆಡಿ ಪ್ರದರ್ಶನಕ್ಕಾಗಿ ಅಗ್ನಿಯನ್ನು ಒಯ್ಯಲಾಗ್ತದೆ. ಈ ಕಡೆಯಿಂದ ರಥಾರೂಢನಾಗಿರುವಂತಹ ದೇವರ ಮುಂಭಾಗದಿಂದ ದೀಪವನ್ನು ಹೊತ್ತಿಸಿಕೊಂಡು ಆ ಅಗ್ನಿಯನ್ನು ಬೆಡಿ ಪ್ರದರ್ಶನದ ಆ ಒಂದು ಗದ್ದೆಗೆ ಕೊಂಡೊಯ್ಯಲಾಗ್ತದೆ. ಆ ಬಳಿಕ ಬೆಡಿ ಪ್ರದರ್ಶನ ಆರಂಭವಾಗ್ತದೆ. ಬೆಡಿ ಪ್ರದರ್ಶನದ ಭಕ್ತರ ಹರ್ಷೋದ್ಗಾರ ಮತ್ತು ಬ್ರಹ್ಮರಥೋತ್ಸವದ ಆ ಸಂದರ್ಭದಲ್ಲಿ ಭಕ್ತರ ಹರ್ಷೋದ್ಗಾರ, ಈ ನಡುವೆ ದೇವರು ರಥಾರೂಢನಾಗಿರುವಂಥ ದೇವರು ತನ್ನ ಭಕ್ತರಿಂದಲೇ ಬ್ರಹ್ಮರಥೋತ್ಸವವನ್ನು ಮಾಡಿಸಿಕೊಳ್ತಾರೆ. ಇಡೀ ರಥ ಬೀದಿಯಲ್ಲಿ ಬ್ರಹ್ಮರಥವು ಸಾಗಿ ಮುಂದಕ್ಕೆ ಚಲಿಸ್ತದೆ. ರಥ ಬೀದಿಯಲ್ಲಿ ಸಾಗಿ ಕೊನೆಗೊಂಡಾಗ ರಥವನ್ನು ನಿಲ್ಲಿಸಿ ರಥದಿಂದ ತಂತ್ರಿಗಳು ಇಳಿಯುತ್ತಾರೆ. ಅಲ್ಲೇ ಪಕ್ಕದಲ್ಲಿರುವಂತಹ ಮೂಲನಾದ ಸ್ಥಾನಕ್ಕೆ ತೆರಳಿ ಅಲ್ಲಿ ತಂತ್ರ ತೂಗಿ ಬರ್ತಾರೆ. ಅಲ್ಲಿಂದ ತಂತ್ರಿಗಳು ಮತ್ತೆ ರಥವನ್ನು ಇರುತ್ತಾರೆ. ಬಳಿಕ ರಥವು ತಿರುಗಿ ರಥಬೀದಿಯಲ್ಲಿ ಹಿಂದಕ್ಕೆ ಬರುತ್ತದೆ. ದೇವಳದ ಪಶ್ಚಿಮಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ಈಗ ಬ್ರಹ್ಮರಥೋತ್ಸವ ನಡೆದರೆ ತಂತ್ರಿಗಳು ಮತ್ತೆ ಏರಿ ಮತ್ತೆ ಪಶ್ಚಿಮಾಭಿಮುಖವಾಗಿ ದೇವಳದತ್ತ ಬರುತ್ತಾರೆ. ಬ್ರಹ್ಮರಥವು ದೇವಳಕ್ಕೆ ಬಂದ ನಂತರ ದೇವರು ರಥದಿಂದ ಇಳಿದು ಉಲ್ಲಾಲ್ತಿಯ ಒಂದು ಬೀಳ್ಕೊಡುಗೆ ನಡೆಯುತ್ತದೆ. ನಂತರ ದೇವರು ಇಂದು ಕೂಡ 3-4 ಕಟ್ಟೆ ಪೂಜೆಗಳನ್ನು ಸ್ವೀಕರಿಸಲಿಕ್ಕೆ ತೆರಳುತ್ತಾರೆ. ಅದು ಸದಾಶಿವರಾವ್ ಕಟ್ಟೆ ಆಗಿರ್ಬೋದು, ಕೆಂಡೆ ವಾಸಣ್ಣ ಕಟ್ಟೆ ಆಗಿರ್ಬೋದು, ಬಂಗಾರ ಕಾಯರ ಕಟ್ಟೆ ಆಗಿರ್ಬೋದು, ವೆಂಕಟರಾಯರ ಕಟ್ಟೆ ಅಂದರೆ ಉಲ್ಲಾಲ್ತಿಯಮ್ಮ ಏನು ನಿನ್ನೆ ಬಂದು ಆ ಉಲ್ಲಾಲ್ತಿ ಕಟ್ಟೆ ಅಥವಾ ಅಂಕದ ಕಟ್ಟೆ ಅಂತ ಕರೀತಾರೆ. ಈ ಕಟ್ಟೆಯನ್ನು ಕೂಡ ದೇವರು ಇವತ್ತು ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾರೆ. ಇದು ಇವತ್ತಿನ ಬಹಳ ವಿಶೇಷವಾಗಿದೆ. ವರ್ಷದಿಂದ ವರ್ಷಕ್ಕೆ ಪುತ್ತೂರಿನ ಬೆಡಿ ಬಹಳ ವೈಭವದಿಂದ ನಡೀತಾ ಇದೆ. ಭಕ್ತರು ಕೂಡ ಹಾಗೆ ಪ್ರತಿನಿತ್ಯವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೊದಲೆಲ್ಲ ನಾವು ಪುತ್ತೂರು ಬ್ರಹ್ಮರಥೋತ್ಸವದಿಂದ ಮಾತ್ರ ದೇವರ ಮಾರುಗದ್ದೆಯಲ್ಲಿ ಅಪಾರವಾದಂತಹ ಜನಸಂಖ್ಯೆ ಕಾಣ್ತಾ ಇದೆ. ಆದರೆ ಈಗ ಹಾಗಲ್ಲ.
ಈ ವರ್ಷದ ಜಾತ್ರೋತ್ಸವವನ್ನು ನೋಡಿದರೆ ದೇವರ ಆ ಒಂದು ಕೊಡಿ ಏರಿದ ನಂತರ ಧ್ವಜಾರೋಹಣದ ಬಳಿಕ ಇನ್ನು ನಿತ್ಯ ನಿರಂತರವೂ ಭಕ್ತ ಸಾಗರವನ್ನು ನೋಡುತ್ತಾರೆ. ನಿನ್ನೆಯ ದಿನ ನಡೆದಿರತಕ್ಕಂತಹ ಆ ಉಳ್ಳಾಲ್ತಿ ಎಂಬ ಒಂದು ಭೇಟಿಯ ಸಂದರ್ಭದಲ್ಲಿಯೂ ಕೂಡ ಏನು ಇವತ್ತು ಬ್ರಹ್ಮರಥೋತ್ಸವದ ಎಲ್ಲರೂ ನಾವು ತಿಳ್ಕೊಂಡಿದ್ದೇವೆ. ನಿನ್ನೆ ಬ್ರಹ್ಮರಥೋತ್ಸವ ನಡೀತಾ ಇದೆಯಾ ಅಂದರೆ ಅಷ್ಟು ದೇವರ ಮಾರ್ಗದ್ದೇ ಇಡೀ ಭಕ್ತ ಸಾಗರದಲ್ಲಿ ಜಮಾಯಿಸಿತ್ತು. ಇನ್ನೊಂದು ಕಡೆ ಉಳ್ಳಾಲ್ತಿ ಎಂಬ ಒಂದು ಭಂಡಾರದ ಆಗಮನ ಸಂದರ್ಭದಲ್ಲೂ ಕೂಡ ಆ ಕೊಪ್ಪಳಿಗೆಯ ಜಂಕ್ಷನ್ನಿಂದ ಬೈಪಾಸ್ ರಸ್ತೆಯಲ್ಲಿ ಇಡೀ ಜನಸಾಗರವೇ ಹರಿದು ಬರ್ತಾ ಇದ್ದಂಥ ದೃಶ್ಯವನ್ನು ನಾವು ಡ್ರೋನ್ ದೃಶ್ಯಾವಳಿಗಳ ಮುಖಾಂತರ ನೋಡಿದ್ದೇವೆ. ಹಾಗಾದರೆ ಕೇವಲ ಬ್ರಹ್ಮರಥೋತ್ಸವ ಪುತ್ತೂರಿನಲ್ಲಿ ಮಾತ್ರ ಅಲ್ಲ ಜನಸಂಖ್ಯೆ ಸೇರುವಂಥದ್ದು, ಭಕ್ತರ ಸೇರುವಂಥದ್ದು. ಅದರ ಜೊತೆಗೂಡಿ ಪ್ರತಿನಿತ್ಯ ನಿರಂತರವಾಗಿ ಕೂಡ ಉತ್ಸವ ಆರಂಭವಾದ ನಂತರ ಉತ್ಸವ ಕೊನೆಯಾಗುವವರೆಗೂ ಈ ಬಾರಿ ಮತ್ತೆ ಅವಭೃತ ಸ್ನಾನ ನಾಳೆ ದಿವಸದಲ್ಲಿ ಶ್ರೀ ದೇವರ ಅವಭೃತ ಸಭಾಯ ವೀರಮಂಗಲದಲ್ಲಿ ಅವಭೃತ ಸ್ನಾನ ಆಗುವಂಥದ್ದು. ನಾವು ಕಳೆದ ವರ್ಷದ ಒಂದು ದೃಶ್ಯವನ್ನು ಗಮನಿಸಿದರೆ ಇಡೀ ಆ ವೀರಮಂಗಲದ ತೋಟದ ಮಧ್ಯೆ ಕುಮಾರಾಧಾರ ನದಿ ತೀರದಲ್ಲಿ ಭಕ್ತ ಸಾಗರ ನಿಲ್ಲಿಸಿರುವಂಥದ್ದು ನೋಡಿದರೆ ಬಹಳ ಆಶ್ಚರ್ಯ. ಅಂತಹ ಆ ವೀರಮಂಗಲ ಅವಭೃತ ಸವಾರಿ ಅವಭೃತ ಸ್ನಾನವೂ ಕೂಡ ಪುತ್ತೂರು ದೇವನ ಉತ್ಸವದಲ್ಲಿ ಇನ್ನು ಎಲ್ಲವೂ ಮಹತ್ವ. ಕೇವಲ ದರ್ಶನ ಬಲಿ ಬ್ರಹ್ಮರಥೋತ್ಸವ ಬೆಡಿ ಇಷ್ಟು ಮಾತ್ರ ಅಲ್ಲ. ಏಕೆ ಸವಾರಿ ಆಗಿರ್ಬೋದು, ನಿತ್ಯ ಪೂಜೆ ಆಗಿರ್ಬೋದು, ಸೌರಮಾನ ಯುಗಾದಿ ವಿಶೇಷ ಆಗಿರ್ಬೋದು, ಗೆರೆಯಾಯನ ಆಗಿರ್ಬೋದು, ರಥೋತ್ಸವ ಆಗಿರ್ಬೋದು, ಸಣ್ಣ ರಥೋತ್ಸವ, ಚಂದ್ರಮಂಡಲ ಉತ್ಸವ, ಶ್ರೀದೇವರ ಅವಭೃತ ಸವಾರಿ, ವೀರಮಂಗಲದಲ್ಲಿ ಅವಭೃತ ಸ್ನಾನ, ಭಕ್ತರ ಜೊತೆ ಕೂಡಿ ವೀರಮಂಗಲದಲ್ಲಿ ಆ ದೇವರ ಅವಭೃತ ಸ್ನಾನ ಇದೆಯಲ್ಲ, ಅದನ್ನು ನೋಡುವಂಥದ್ದೇ ಮೈ ಪುಳಕ್ಕೆ ತಗೊಳ್ಳುವಂಥ ದೃಶ್ಯ. ಅತ್ಯಂತ ಮನಮೋಹಕವಾದ ಅತ್ಯಂತ ಭಾವನಾತ್ಮಕವಾದಂಥ ದೃಶ್ಯ. ಕಿಲೋಮೀಟರ್ ಗಟ್ಟಲೆ ಭಕ್ತರು ನಡ್ಕೊಂಡು ಹೋಗ್ತಾರೆ. ದೇವರ ಮುಂದೆ ದೇವರ ಹಿಂದೆ ಎಷ್ಟೋ ಮಂದಿ ಸಾಕ್ತಾ ಹೋಗ್ತಾರೆ. ವೀರಮಂಗಲದಲ್ಲಿ ಒಂದಷ್ಟು ಮಂದಿ ಹೋಗಿ ಬದಲಾಗಿ ನಿಲ್ತಾರೆ. ಇವೆಲ್ಲವೂ ಕೂಡ ವಿಶೇಷವಾಗಿರುವಂಥದ್ದು ಪುತ್ತೂರಿನ ಜಾತ್ರೋತ್ಸವದಲ್ಲಿ. ಆ ಒಂದು ಬ್ರಹ್ಮರಥದ ರಥೋತ್ಸವದ ಪ್ರಸಾದವನ್ನು ವಿತರಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪಂಡಿತ ಈಶ್ವರ ಭಟ್ ಅವರು, ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಆಗುವಂಥದ್ದು, ಶಾಲು ಹೊದಿಸಿ ಹಣ್ಣು ಹಂಪನ್ನು ನೀಡಿ ಅವರನ್ನು ಆ ದೇವರ ಪ್ರಸಾದವನ್ನು ಅವರಿಗೆ ನೀಡಿ ಅವರನ್ನು ಗೌರವಿಸುವಂಥದ್ದು ಮತ್ತು ಅಭಿನಂದಿಸುವಂಥದ್ದು ಆ ಒಂದು ಕಾರ್ಯ ಬ್ರಹ್ಮರಥದ ಮುಂಭಾಗದಲ್ಲಿ ನಡೀತಾ ಇದೆ. ಬಹುಶಃ ಇಲ್ಲಿ ಭಕ್ತರು ಈ ಗೌರವಕ್ಕೆ, ಈ ಅಭಿನಂದನೆಗೆ ರಥಪೂಜೆಯನ್ನು ಮಾಡುವುದು ಪ್ರತಿ ವರ್ಷವೂ ಕೂಡ ಆ ದೇವರಿಗೆ ಸಮರ್ಪಿತವಾಗಬೇಕು. ಆ ದೇವರಿಗೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸಮರ್ಪಿತವಾಗಬೇಕೆನ್ನುವಂಥ ಆಶಯದಿಂದ ಭಕ್ತರು ರಥಪೂಜೆಯನ್ನು ಬೇರೆ ಬೇರೆ ಸೇವೆಗಳಿವೆ. ದೇವರ ಆರಾಧನೆ ಮಾಡಬೇಕಿದ್ರೆ ಮಹಾಲಿಂಗೇಶ್ವರನ ಆರಾಧನೆ ಮಾಡಬೇಕಿದ್ರೆ ಬೇರೆ ನಿತ್ಯ ಸೇವೆಗಳಿವೆ. ಆದರೆ ಬ್ರಹ್ಮರಥೋತ್ಸವದಿಂದ ಆ ವಿಶೇಷವಾಗಿ ರಥಪೂಜೆಯನ್ನು ಮಾಡುವಂತಹ ಸೇವೆ ಬಹಳ ವಿಶೇಷವಾಗಿದೆ. ಅಂತಹ ರಥಪೂಜೆಯನ್ನು ಮಾಡುವಂತಹ ಭಕ್ತಾಭಿಮಾನಿಗಳಿಗೆ ಗೌರವದ ಅಭಿನಂದನೆ ಮತ್ತು ಪ್ರಸಾದ ವಿತರಣೆ
ಬಹಳಷ್ಟು ಜನರು ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ವಾಚಿಂಗ್ ಫ್ರಮ್ AP ಅಂತ ಹೇಳಿ ಭಜಕ ಇವರು ವಾಚಿಂಗ್ ಫ್ರಮ್ ಆಂಧ್ರ ಪ್ರದೇಶ್ ಅಂತ ಹಾಕಿದ್ದಾರೆ. ಅನಂತರ ವಾಚಿಂಗ್ ಫ್ರಮ್ ಕುಂಬ್ಳಾ, ದುಬೈ, ಕಲ್ಕತ್ತಾ, ಸೌತ್ ಆಫ್ರಿಕಾ ಅಂತ ಹೇಳ್ತಾ ಇದ್ದೀರಿ. ಭಾಳ ಸುಂದರವಾದಂತಹ ಬೇಡಿಯ ಪ್ರದರ್ಶನ ಮಾಡ್ತಾ ಇದೆ. ಆ ಬೇಡಿಯ ಪ್ರದರ್ಶನಕ್ಕಾಗಿ ನಿಮಗೆ ಫುಲ್ ಫ್ರೇಮ್ ಆಕಾಶವನ್ನೇ ಕೊಟ್ಟಿದ್ದೇವೆ. ಸಂಪೂರ್ಣವಾಗಿ ಆ ಬೇಡಿಯ ಸಂಭ್ರಮವನ್ನು ಸವಿಬೇಕು ಅನ್ನುವಂಥ ಕಾರಣಕ್ಕಾಗಿ ದೂರದಲ್ಲಿ ಕೂತರು ತಾವು ಪುತ್ತೂರಿನಲ್ಲಿ ಇದ್ದ ಹಾಗೆ ಬೇಡಿಯ ಸಂಭ್ರಮವನ್ನು ಸವಿಬೇಕು ಅನ್ನುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಆಕಾಶವನ್ನೇ ಕೊಟ್ಟಿದ್ದೇವೆ. ಕಾರಣ ಇಷ್ಟೇ, ಅಲ್ಲಿ ಬೇಡಿ ಅಂದರೆ ಆ ಒಂದು ಆಕಾಶದಲ್ಲಿ ಮೂಡುವಂಥ ಚಿತ್ರಣ ಸಂಪೂರ್ಣವಾಗಿ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡುವುದಕ್ಕಾಗಿ ಅಂತಹದ್ದೊಂದು ಚಿತ್ರಣವನ್ನು ಕೊಟ್ಟಿದ್ದೇವೆ. ಡ್ರೋನ್ ಶಾಟ್ ಪ್ಲೀಸ್ ಅನ್ನುವರು ಖಂಡಿತವಾಗಿಯೂ ಡ್ರೋನ್ ಶಾಟ್ ಬರುತ್ತೆ. ಯಾಕೆಂತಂದರೆ ರಥ ಎಳೆಯುವಂಥ ಸಂದರ್ಭ ಡ್ರೋನ್ ಶಾಟನ್ನು ಕೂಡ ತಾವು ಗಮನಿಸಲಿಕ್ಕಿದ್ರೆ ನೋಡಲಿಕ್ಕಿದ್ದೀರಿ. ವಾಚಿಂಗ್ ಫ್ರಮ್ ಕೆನಡಾ ಅನ್ನುವಂತಹದ್ದನ್ನು ಕೂಡ ಒಬ್ಬರು ಹಾಕಿದ್ದಾರೆ. ನೋಡ್ತಾ ಇದ್ದೀರಿ, ಕಾಣಿಯೂರು ಇರ್ಬೋದು, ಎಲ್ಲ ಕಡೆಯಿಂದ ನೋಡ್ತಾ ಇದ್ದೀರಿ. ಪಟಾಕಿಯನ್ನಷ್ಟೇ ತೋರಿಸ್ತಾ ಇದ್ದೀವಿ ಕೊಲ್ಯಗೌಡ್ರೆ. ಬ್ಯಾಂಗ್ಳೂರು, ಜರ್ಮನಿ, ಚೆನ್ನೈ, ಹೈದರಾಬಾದ್, ಮಾರಿಷಸ್, ಚಿಕ್ಕಮಗಳೂರು, ಬೇರೆ ಬೇರೆ ಕಡೆಯಿಂದ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಊರಿನವರು ಬಹಳಷ್ಟು ಜನ ನೋಡ್ತಾ ಇದ್ದೀರಿ. ನಿರಂತರವಾಗಿ ಪ್ರತಿಯೊಂದು ನೇರ ಪ್ರಸಾರಕ್ಕೂ ಕೂಡ ಬಹಳ ಅಭೂತಪೂರ್ವವಾದಂಥ ರೆಸ್ಪಾನ್ಸ್ ಅವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಮಹತ್ವಬರ ಮಹಾಲಿಂಗೇಶ್ವರ ದೇವರು ರಥಾರೂಢನಾಗಿ ಈಗಾಗಲೇ 15 ನಿಮಿಷಗಳಾಗಿವೆ. ಬೆಡಿಯ ಪ್ರದರ್ಶನ ಒಂದು ಕಡೆ ಆಗ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಬ್ರಹ್ಮರಥ ಸೇವೆ ಮಾಡಿದವರಿಗೆ ವಿಶೇಷವಾದ ಗೌರವ ಸಲ್ಲಿಕೆ ಆಗ್ತದೆ ಮತ್ತು ಅವರಿಗೆ ಪ್ರಸಾದ ವಿತರಣೆ ನಡೀತದೆ. ನೀವು ಎಲ್ಲರೂ ಕೂಡ ಆ ಒಂದು ಬೆಡಿಯ ಸಂಭ್ರಮವನ್ನು ನೋಡಬೇಕು ಅಂತ ಹೇಳಿ ಬೆಡಿಯ ಚಿತ್ತಾರವನ್ನು ತೋರಿಸ್ತಾ ಇದ್ದೀವಿ.
ಮಾಡಬೇಕು. ತನು ಅನ್ನುವರು ಇಲ್ಲಿ ಕಾಯ್ತಾ ಇದ್ದಾರೆ. ಇದೀಗ ನೀವು ಪುತ್ತೂರಿನ ಸುಂದರ ದೃಶ್ಯಾವಳಿ ಡ್ರೋನ್ ಮೂಲಕ ನೋಡ್ತಾ ಇದ್ದೀರಿ. ಹೇಗಿದೆ ಪುತ್ತೂರಿನ ದೇವರ ಮಾರುಗದ್ದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ.
ಆ ಬೆಡಿಯ ಸ್ಥಳವನ್ನು ತಾವೀಗ ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಬೆಡಿಯ ಸ್ಥಳ ಇದೆ ಅಂತ. ಇಲ್ಲಿ ಸಿಡಿಮದ್ದು ಪ್ರದರ್ಶನ ಆಗ್ತಾ ಇರುವಂಥದ್ದು. ಇದೀಗ ಆ ಒಂದು ಸ್ಥಳವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇನ್ನೂ ಕೂಡ
ಆ ರಥಬೀದಿಯ ಸುತ್ತಲೂ ಸೇರಿರ್ತಕ್ಕಂಥ ಸಹಸ್ರ ಭಕ್ತ ಸಾಗರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಭಕ್ತ ಸಾಗರ ಎಷ್ಟರ ಮಟ್ಟಿಗಿದೆ ಅನ್ನುವಂತಹದನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಭಕ್ತ ಸಾಗರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಸುಂದರ ಕ್ಷಣವನ್ನು ತಾವೀಗ ನೋಡ್ತಾ ಇರುವಂತಹದ್ದು ಆ ರಥಬೀದಿಯ ಮುಂಭಾಗದಲ್ಲಿ ಅಥವಾ ರಥಬೀದಿಯ ಸುತ್ತಲೂ ಸೇರಿರ್ತಕ್ಕಂತಹ ಜನರನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ದೇವರ ಮಾರು ಗದ್ದೆಯ ಎತ್ತ ನೋಡಿದರತ್ತಲೂ ಕೂಡ ಆ ಜನಸಾಗರವೇ ಕಂಡು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಜನರು, ಲಕ್ಷಾಂತರ ಜನರು ಇಲ್ಲಿ ಸೇರಿರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಡ್ರೋನ್ ದೃಶ್ಯಾವಳಿ, ರಥಬೀದಿಯ ಎದುರು ಭಾಗದ ಡ್ರೋನ್ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ರಥಾರೂಢನಾಗಿರುವಂತಹ ದೇವರನ್ನು ನೋಡುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹ ಜನಸಾಗರವನ್ನು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬ್ರಹ್ಮರಥ ಎಳೆಯುವಂತಹ ಕ್ಷಣ, ಆ ಒಂದು ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಆ ಎಲ್ಲ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಆ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ರಥಾರೂಢನಾಗಿರುವಂತಹ ಮಹತೋಬರ ಮಹಾಲಿಂಗೇಶ್ವರ ದೇವರಿಗೆ ಭಕ್ತ ವರ್ಗಕ್ಕೆ ದರ್ಶನವನ್ನು ನೀಡ್ತಾ ಇದ್ದಾನೆ. ಹಾಗೆ ಭಕ್ತ ಸಾಗರವೂ ಕೂಡ ಆ ರಥಾರೂಢನಾಗಿರುವಂತಹ ಮಹಾಲಿಂಗೇಶ್ವರನನ್ನು ನೋಡಿ ಸಂತುಷ್ಟಗೊಂಡಿದೆ. ಭಕ್ತ ಸಾಗರ ಹೇಗಿದೆ ಅನ್ನುವಂತಹದನ್ನು ನೋಡುವಂತಹ ಸುಂದರವಾದಂತಹ ಡ್ರೋನ್ ದೃಶ್ಯಾವಳಿ ಹದ್ದಿನ ಕಣ್ಣಿನ ಕ್ಯಾಮರಾದ ಮೂಲಕ ತಾವೀಗ ನೋಡ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇದೀಗ ರಥಬೀದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಜನಸಾಗರವನ್ನು ಗಮನಿಸ್ತಾ ಇದ್ದೀರಿ. ಕಾಮೆಂಟಲ್ಲಿ ತುಂಬ ಜನ ಕೇಳ್ತದೆ, ಎಷ್ಟು ಜನ ಸೇರಿದ್ದಾರೆ ತೋರಿಸಿ ಅನ್ನುವಂಥದ್ದು. ಇದೀಗ ತಾವು ನೋಡ್ತಾ ಇರುವುದು ದೇವರ ಮಾರು ಗದ್ದೆಯ ಸುಂದರವಾದಂತಹ ನೋಟ. ಎಲ್ಲ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಸುಂದರ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಆ ವೈಭವಪೂರ್ಣ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಆ ಎಲ್ಲ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ಬ್ರಹ್ಮರಥ, ಮತ್ತೊಂದು ಕಡೆ ಜನಸಾಗರ. ರಥಾರೂಢನಾಗಿರುವಂತಹ ಶಿವನನ್ನು, ಜಗದೊಡೆಯನನ್ನು ರಥದಲ್ಲಿ ಕುಳ್ಳಿರಿಸಿ ಎಳೆಯುವಂತಹ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸೇರಿರ್ತಕ್ಕಂತಹ ಜನಸಾಗರವನ್ನು ಗಮನಿಸ್ತಾ ಇದ್ದೀರಿ. ಆ ಎಲ್ಲ ವೈಭವದ ಕ್ಷಣವನ್ನು ನೋಡ್ತಾ ಇದ್ದೀರಿ. ಮುಂದೆ ಬೆಡಿಯ ದೃಶ್ಯಾವಳಿಯನ್ನು ಕೂಡ ನಿಮಗೆ ಕಟ್ಟಿಕೊಡಲಾಗುವುದು. ಆ ಎಲ್ಲ ಕ್ಷಣವನ್ನು ಕೂಡ ತಾವೀಗ ನೋಡಲಿಕ್ಕಿದ್ದೀರಿ. ಬ್ರಹ್ಮ ರಥೋತ್ಸವದ ಸಂದರ್ಭದ ದೃಶ್ಯಾವಳಿಯನ್ನು ಕೂಡ ನಿಮಗೆ ಕಟ್ಟಿಕೊಡಲಾಗುವುದು. ಅಲ್ಲಿ ಬ್ರಹ್ಮ ರಥೋತ್ಸವ ಸೇವೆ ಮಾಡಿದಂತಹ ಭಕ್ತ ವರ್ಗಕ್ಕೆ ನಿರಂತರವಾದಂತಹ ಪ್ರಸಾದ ವಿತರಣೆ ಕಾರ್ಯ ಆಗ್ತಲೇ ಇದೆ. ಅವುಗಳನ್ನು ಆ ಒಂದು ಪ್ರಸಾದ ವಿತರಣೆ ಕಾರ್ಯ ನಡೆದ ನಂತರವೇ ಈ ಬ್ರಹ್ಮ ರಥೋತ್ಸವ ನಡೆಯಲಿಕ್ಕಿದೆ. ಅದಕ್ಕಿಂತ ಮೊದಲು ವಿಶೇಷವಾದಂತಹ ಪುತ್ತೂರು ಬೇಡಿಯ ವಿಶೇಷ ಪ್ರದರ್ಶನವೂ ಕೂಡ ನಡೆಯಲಿಕ್ಕಿದೆ. ತದ ಬಳಿಕ ಬ್ರಹ್ಮ ರಥೋತ್ಸವ ಆರಂಭವಾಗುತ್ತೆ. ಆ ಎಲ್ಲ ಕ್ಷಣಗಳನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಇದೀಗ ನಿರಂತರವಾದಂಥ ಪ್ರಯತ್ನವನ್ನು ಪಡ್ತಾ ಇದೆ. ನಿರಂತರವಾದಂತಹ ಆ ಲೈವ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ರಥದ ಮುಂಭಾಗದಲ್ಲಿ ನಿರಂತರವಾದಂಥ ಪ್ರಸಾದ ವಿತರಣೆ ಕಾರ್ಯ ಮುಂದುವರಿತಲೇ ಇದೆ. ಆ ಪ್ರಸಾದ ವಿತರಣೆ ಕಾರ್ಯ ಮುಗಿದ ನಂತರವೇ ರಥೋತ್ಸವ ನಡೆಯಲಿಕ್ಕಿದೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇಡೀ ಪುತ್ತೂರನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಆ ಡ್ರೋನ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಆ ಎಲ್ಲ ಡ್ರೋನ್ ದೃಶ್ಯಾವಳಿಯಲ್ಲಿ ಇಡೀ ದೇವರ ಮಾರು ಗದ್ದೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ವೀಕ್ಷಕ ವಿವರಣೆಯನ್ನು ಉಮೇಶ್ ಮಿತ್ತಡ್ಕ ಮುಂದುವರಿಸ್ತಾರೆ. ಹತ್ತೂರಿನಲ್ಲಿ ಪ್ರಸಿದ್ಧಿಯಾಗಿರುವಂತಹ ಪುತ್ತೂರಿನ ಬೆಡಿ ಈಗಾಗಲೇ ಮುಕ್ಕಾಲು ಭಾಗದಷ್ಟು ಪ್ರದರ್ಶನಗೊಂಡಿ ಆಗಿದೆ. ಇನ್ನು ದೊಡ್ಡ ಕೊನೆಯ ಒಂದು ಬೆಡಿ ಪ್ರದರ್ಶನ, ಅದಕ್ಕೆ ಸಿದ್ಧತೆಗಳು ನಡೆಯುತ್ತಾ ಇದೆ. ನಾವು ಡ್ರೋನ್ ದೃಶ್ಯಾವಳಿಯನ್ನು ಗಮನಿಸಿದ್ದೇವೆ. ಅಂತಿಮ ಹಂತದ ಒಂದು ಬೆಡಿಗಾಗಿ ಅಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಕಿವಿಗಡ ಚಿಕ್ಕುವಂತಹ ಒಂದು ಬೆಡಿ, ಇದು ಬಹಳ ವಿಶೇಷವಾಗುವಂಥದ್ದು. ಈ ಬೆಡಿ ಇವತ್ತು ಪುತ್ತೂರು ತಾಲೂಕು ಮಾತ್ರ ಅಲ್ಲ, ಪಕ್ಕಪಕ್ಕದ ತಾಲೂಕುಗಳನ್ನು ಕೂಡ ವ್ಯಾಪಿಸುವಂತಹ ಬಹುದೊಡ್ಡವಾದಂತಹ ಒಂದು ಶಬ್ದವನ್ನು ಹೊರಹೊಮ್ಮಿಸುವಂತಹ ಬೆಡಿ ಇದು. ಎಲ್ಲೋ ದೂರದಲ್ಲಿರುವಂತಹ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿರುವಂತಹ ಜನರು
ಇಲ್ಲಿಯ ಆ ಒಂದು ಬೆಡಿಯ ಶಬ್ದವನ್ನು ಇನಿ ಪುತ್ತೂರು ಬೆಡಿ ಅಂತ ಹೇಳುವಂಥ ಒಂದು ಮಾತಿದೆ. ಬಹಳ ಐತಿಹಾಸಿಕವಾದಂತಹ ಬೆಡಿಗಳಲ್ಲಿ ಕೊಂಬ್ಳೆ ಬೆಡಿ ಅಂತ ಇದೆ, ಪುತ್ತೂರು ಬೆಡಿ ಅಂತ ಇದೆ. ಕೆಲವು ಬೆರಳೆಣಿಕೆಯ ಬೆಡಿಗಳು ಮಾತ್ರ ಇವತ್ತು ಇತಿಹಾಸ ಪ್ರಸಿದ್ಧತೆಯನ್ನು ಹೊಂದಿರುವಂಥದ್ದು. ಆ ವೈಭವ ಬೆಡಿಗಾಗಿ ಅಂತಲೇ, ಬೆಡಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತಲೇ ಹೊರ ಊರಿನಿಂದ ಸಹಸ್ರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು. ಸೊ ಹಾಗಾಗಿ ಪುತ್ತೂರು ಬೆಡಿ ಅತ್ಯಂತ ಬೆರಳೆಣಿಕೆಯ ಬೆಡಿಗಳಲ್ಲಿ ಇದು ಕೂಡ ಒಂದು ವಿಶೇಷವಾದುದು, ಮಹತ್ವಪೂರ್ಣವಾದುದು. ಮಹಾಲಿಂಗೇಶ್ವರ ದೇವರಿಗೆ ಉತ್ಸವಗಳು, ಸೇವೆಗಳು, ಪೂಜೆಗಳು, ಆರಾಧನೆಗಳು ಇಲ್ಲಿ ಹೇಗೆ ಮಹತ್ವಪೂರ್ಣವಾದುದು, ಅದೇ ರೀತಿ ಬೆಡಿ ಪ್ರದರ್ಶನವು ಕೂಡ ಮಹಾಲಿಂಗೇಶ್ವರ ದೇವರಿಗೆ ಅತ್ಯಂತ ಇಷ್ಟವಾದುದು. ರಥಾರೂಢನಾಗುವಂತಹ ಮಹಾಲಿಂಗೇಶ್ವರ ದೇವರು ಬೆಡಿಯ ಆ ಒಂದು ಸಂಪೂರ್ಣ ಚಿತ್ರಣವನ್ನು ಅವರು ಅಲ್ಲಿಂದ ವೀಕ್ಷಿಸ್ತಾರೆ. ಹಾಗಾಗಿ ಪುತ್ತೂರಿನ ಬೆಡಿಯಲ್ಲಿ ಇವತ್ತಿನವರೆಗೆ ಯಾವುದೇ ರೀತಿಯಾದಂತಹ ಅಪಾಯಗಳಾಗಿರ್ಬೋದು, ಅನಾಹುತಗಳಾಗಿರ್ಬೋದು ಯಾವುದು ಕೂಡ ಸಂಭವಿಸಿಲ್ಲ. ಎಲ್ಲವೂ ಇಲ್ಲಿ ಆ ಮಹಾಮಹಿಮನಾದಂತಹ ಮಹಾಲಿಂಗೇಶ್ವರನ ಅನುಗ್ರಹ. ಅವನ ಅನುಗ್ರಹವಿಲ್ಲದೆ, ಅವನ ಆಜ್ಞೆ ಇಲ್ಲದೆ, ಅವನ ಅನುಮತಿ ಇಲ್ಲದೆ ಇಲ್ಲಿ ಯಾವೊಂದು ಕಡ್ಡಿಯೂ ಕೂಡ ಚಲಿಸಲ್ಲ. ಯಾವುದೂ ಇಲ್ಲಿ ಪೂರ್ವ ನಿರ್ಧರಿತವಾದುದಲ್ಲ. ದೇವರು ಅದನ್ನು ನಡೆಸಿಕೊಂಡು ಹೋಗ್ತಾನೆ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಆ ದೇವರ ಚಾಕ್ರಿಯನ್ನು ಮಾಡುವಂತಹ, ಸೇವೆಯನ್ನು ಮಾಡುವಂತಹ ಚಾಕ್ರಿ ವರ್ಗದವರಿದ್ದಾರೆ, ಸಿಬ್ಬಂದಿಗಳಿರ್ತಾರೆ. ಪ್ರತಿ ವರ್ಷವೂ ಕೂಡ ಉತ್ಸವದ ಸಂದರ್ಭದಲ್ಲಿ ಆಯಾ ಕಾಲಕ್ಕೆ ಆಯಾ ಚಾಕ್ರಿ ವರ್ಗದವರು ಬಂದು, ಅವರಾಗಿಯೇ ಬಂದು ಅವರು ಆ ಸೇವೆಯನ್ನು ಮಾಡುವಂತಹ ರೀತಿಯನ್ನು ನೋಡಿದರೆ ಅವರಿಗೆ ಯಾರೂ ಕೂಡ ಮೊದಲಾಗಿ ಹೇಳುವುದಿಲ್ಲ, ನೀವು ಬನ್ನಿ ಈ ಥರ ಕೆಲಸ ಮಾಡಿ ಅಂತ ಹೇಳಲ್ಲ. ಬದಲಾಗಿ ಪ್ರತಿ ವರ್ಷವೂ ಕೂಡ ಅವರವರ ರೀತಿಯ ಬ್ರಹ್ಮರತ್ವ ಕಟ್ಟುವ ಕೆಲಸ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕೆಲಸಗಳಿವೆ. ಆ ಎಲ್ಲ ಕೆಲಸಗಳನ್ನು ಕೂಡ ಆಯಾ ಚಾಕ್ರಿ ವರ್ಗದವರು ಕಾಲಾನುಕಾಲಕ್ಕೆ ಸರಿಯಾಗಿ ಬಂದು ಮಾಡಿಕೊಂಡು ಹೋಗುವಂಥದ್ದು ಇಲ್ಲಿ ಅತ್ಯಂತ ಪೂರ್ವ ಸಂಪ್ರದಾಯದಿಂದ ನಡ್ಕೊಂಡು ಬಂದಿರುವಂಥದ್ದು. ಈಗಾಗಲೇ ನಾವು ಡ್ರೋನ್ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೇವೆ. ಬೆಡಿಗೆ ಅಂತಿಮ ಹಂತದ ಸಿದ್ಧತೆ ನಡೆದಿದೆ. ಅಂತಿಮ ಹಂತದ ಒಂದು ಬೆಡಿ ಪ್ರದರ್ಶನಕ್ಕೆ ಅತ್ಯಂತ ವೈಭವದ ಮತ್ತು ಆ ಸಂಭ್ರಮಕ್ಕಾಗಿ ಭಕ್ತಸಾಗರ ಇನ್ನೂ ಕಾದುಕೊಂಡು ಕುಳಿತಿದ್ದಾರೆ. ಆ ಒಂದು ಬೆಡಿಯನ್ನು ವೀಕ್ಷಿಸದೆ, ಆ ಬೆಡಿಯ ಶಬ್ದವನ್ನು ತಮ್ಮ ಕಿವಿಗೆ ಹಾಕಿಕೊಳ್ಳದೆ ಇಲ್ಲಿಂದ ಭಕ್ತರು ಮುಂದಕ್ಕೆ ಹೋಗಲ್ಲ. ಆ ಅಂತಿಮ ಹಂತದ ಒಂದು ಬೆಡಿ ಪ್ರದರ್ಶನ ಆದ ನಂತರ ದೇವರ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಈಗಾಗಲೇ ಅದಕ್ಕೆ ಅಂತಿಮ ಹಂತದ ಒಂದು ಸಿದ್ಧತೆ ನಡೆದಿದೆ. ನಾವು ಡ್ರೋನ್ ದೃಶ್ಯಾವಳಿಯಲ್ಲಿ ಆ ಒಂದು ಚಿತ್ರಣವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಪುತ್ತೂರು ಜಾತ್ರೋತ್ಸವ ಆರಂಭದ ದಿನದಿಂದ ಪ್ರತಿನಿತ್ಯವೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳು, ಪ್ರತಿಯೊಂದು ವೈದಿಕ ಕಾರ್ಯಕ್ರಮಗಳು, ಉತ್ಸವದ ಎಲ್ಲ ಕಾರ್ಯಕ್ರಮಗಳು ಕೂಡ ಸುದ್ದಿ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ನೇರ ಪ್ರಸಾರಗೊಂಡಿದೆ. ಇವತ್ತು ಹತ್ತೂರಿನಲ್ಲಿ ನೆಲೆಸಿರುವಂತಹ ಪುತ್ತೂರಿನ ಭಕ್ತರು ಲೈವ್ ಮುಖಾಂತರವಾಗಿ ನೇರ ಪ್ರಸಾರದಲ್ಲಿ ಈ ಒಂದು ಜಾತ್ರೋತ್ಸವದ ಸಂಭ್ರಮವನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ, ಪರಬೂರಿನಲ್ಲಿರುವ ಹತ್ತೂರಿನ ಒಡೆಯ ಭಕ್ತಾಭಿಮಾನಿಗಳಿಗೆ ಪುತ್ತೂರು ಜಾತ್ರೋತ್ಸವದ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆರಾಧ್ಯ ಮೂರ್ತಿಯಾದ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರತಕ್ಕಂತಹ ಮಹಾಲಿಂಗೇಶ್ವರ ದೇವರು ಲೋಕ ಕಲ್ಯಾಣವನ್ನುಂಟು ಮಾಡಲಿ. ಯಾರೆಲ್ಲ ಆ ದೇವನ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜಿಸಿಕೊಂಡು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ದೇವರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ಈ ಒಂದು ಪ್ರಯತ್ನ ಕೂಡ ಡ್ರೋನ್ ದೃಶ್ಯಾವಳಿ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಸಿಬ್ಬಂದಿಗಳು, ಛಾಯಾಗ್ರಾಹಕ ಅಥವಾ ಕೆಮರಾಮ್ಯಾನ್ ಸಿಬ್ಬಂದಿಗಳು ಇದರಲ್ಲಿ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಜನಸಾಗರ ನೆಲೆಸಿರುವಾಗ ಇಲ್ಲಿ
ನಮಗೆ ಅನೇಕ ರೀತಿಯಾದಂತಹ ತಾಂತ್ರಿಕ ಅಡಚಣೆಗಳು ಎದುರಾಗ್ತವೆ. ಅವೆಲ್ಲವನ್ನು ಮೀರಿ ನಿಂತು ನಮ್ಮ ಸುದ್ದಿ ನ್ಯೂಸ್ನ ಈ ಒಂದು ಚಾನೆಲ್ ವಿಭಾಗದ ಎಲ್ಲ ಸಿಬ್ಬಂದಿಗಳು ಅತ್ಯಂತ ಶ್ರಮವನ್ನು ಪಡ್ತಾ ಇದ್ದಾರೆ. ಎಷ್ಟು ದೇವರ ಒಂದು ಉತ್ಸವವನ್ನು ಎಷ್ಟೊಂದು ರೀತಿಯಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುತ್ತಿರುವಂತಹ ನಮ್ಮ ವೀಕ್ಷಕ ಬಂಧುಗಳಿಗೆ, ಭಕ್ತಾಭಿಮಾನಿಗಳಿಗೆ ಇದನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟೊಂದು ಶ್ರಮವಹಿಸಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಉತ್ತಮ ಗುಣಮಟ್ಟದಲ್ಲಿ ಡ್ರೋನ್ ದೃಶ್ಯದಲ್ಲಿ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಎಲ್ಲೆಲ್ಲ ದೇವರ ಒಂದು ಉತ್ಸವ ಸಾಗಿ ಬರ್ತದೆ, ಬ್ರಹ್ಮರಥೋತ್ಸವ ನಡೆಯುತ್ತದೆ, ಆ ಒಂದು ದೈವಗಳ ಒಂದು ನರ್ತನ ಆಗ್ತದೆ, ಅವೆಲ್ಲ ಕಡೆ ನಾವು ಆಯಾ ಒಂದು ಸ್ಥಳ ಜಾಗದಲ್ಲಿ ನಾವು ಮೊದಲಾಗಿ ನಿರ್ಧರಿಸಿಕೊಂಡು ಕ್ಯಾಮರಾವನ್ನು ಇಟ್ಟುಕೊಂಡು ಅಲ್ಲಿಂದ ಒಂದು ದೃಶ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಈ ಬಾರಿ ನೇರ ಪ್ರಸಾರದಲ್ಲಿ ಡ್ರೋನ್ ದೃಶ್ಯಾವಳಿಯನ್ನು ಕೊಡ್ತಾ ಇದ್ದೇವೆ. ನಾವು ನೋಡ್ತಾ ಇದ್ದೀರಿ ಪುತ್ತೂರಿನ ಒಂದು ವೈಭವದ ದೇವಮಾರು ಗದ್ದೆ ವಿದ್ಯುತ್ ದೀಪಗಳಿಂದ ಮತ್ತು ಅಲಂಕೃತಗೊಂಡಿರುವಂತಹ ಒಂದು ಅತ್ಯಂತ ಸುಂದರವಾದಂಥ ನಮ್ಮ ನೇರ ಪ್ರಸಾರದ ಕಮೆಂಟ್ನಲ್ಲಿ ಅನೇಕ ಭಕ್ತರು ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಡ್ರೋನ್ ದೃಶ್ಯಾವಳಿಯನ್ನು ನೋಡಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಆ ದೃಶ್ಯಗಳನ್ನು ತೋರಿಸಿ ಅಂತ. ಅದನ್ನು ನೋಡುವುದೇ ಬಹಳ ಚೆಂದ, ನೋಡ್ತಾ ಇರಬೇಕು, ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅಂತ ಆಗ್ತದೆ. ಹಾಗಾಗಿ ಆ ಒಂದು ಸ್ವರ್ಗಲೋಕವೇ ಅವತರಿಸಿ ಬಂದ ರೀತಿಯಲ್ಲಿ ನೋಡಿ ಬೆಡಿ ಆರಂಭಗೊಂಡಿದೆ, ಅಂತಿಮ ಹಂತದ ಬೆಡಿ ಆರಂಭಗೊಂಡಿದೆ. ಭಕ್ತರು ಕ್ಷಣಗಣನೆ ಆರಂಭಿಸಿ ಇದೀಗ ಬೆಡಿಯ ಇದೀಗ ಪುತ್ತೂರು ಬೆಡಿ ವೈಭವ
ದೇವರ ಬ್ರಹ್ಮರಥೋತ್ಸವಕ್ಕೆ ಸಿದ್ಧತೆಗಳಾಗಿವೆ. ಇದೀಗ ಬ್ರಹ್ಮರಥೋತ್ಸವದ ಕ್ಷಣಗಣನೆ ಆರಂಭವಾಗಿದೆ. ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಯಾವ ರೀತಿಯಾಗಿ ಮಹತೋಬರ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವಕ್ಕೆ ಸಿದ್ಧತೆಗಳಾಗಿವೆ. ಇದೀಗ ಆ ಅವಿಸ್ಮರಣೀಯ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೀರಿ. ಆ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ಸುಂದರ ಕ್ಷಣಕ್ಕೆ ಇದೀಗ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ರಥ ಬೀದಿಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೀರಿ. ಇದೀಗ ರಥೋತ್ಸವದ ವೈಭವದ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಮಹಾಮಹಿಮ ಮಹಾಲಿಂಗೇಶ್ವರನ ರಥೋತ್ಸವಕ್ಕೆ ಇದೀಗ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಆ ಸುಂದರ ಕ್ಷಣಕ್ಕೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಐತಿಹಾಸಿಕ ಬೆಡಿಯ ಸದ್ದನ್ನು ಕೇಳಿದ್ರಿ, ಆಕಾಶದಲ್ಲಿ ಸುಂದರ ಚಿತ್ತಾರವನ್ನು ನೋಡಿದ್ರಿ. ಇದೀಗ ಶ್ರೀದೇವರ ಬ್ರಹ್ಮ ರಥೋತ್ಸವದ ಕ್ಷಣ, ಶ್ರೀದೇವರ ಬ್ರಹ್ಮ ರಥೋತ್ಸವದ ಕ್ಷಣ. ಸಂಚಾರಿ ದೇಗುಲ ಅಂತಲೇ ಕರೆಯಲ್ಪಡುವಂತಹ ರಥವನ್ನು ಏರಿರುವಂತಹ ಮಹಾಮಹಿಮ ಮಹಾಲಿಂಗೇಶ್ವರ ದೇವರು ರಥಾರೂಢರಾಗಿ ಸೇವೆಯನ್ನು ಪಡೆದು ಇದೀಗ ಭಕ್ತರ ಅನುಗ್ರಹಿಸಲು ರಥಾರೂಢರಾಗಿ ವಿಹರಿಸುವಂತಹ ಸಮಯ, ರಥಾರೂಢರಾಗಿ ರಥ ಬೀದಿಯಲ್ಲಿ ಸಂಚರಿಸುವ ಸಮಯ. ರಥಾರೂಢನಾದ ಮಹಾಲಿಂಗೇಶ್ವರನ ಸಂಚಾರ ಇದೀಗ ಆ ಬ್ರಹ್ಮರಥದಲ್ಲಿ ಆರಂಭವಾಗಲಿಕ್ಕಿದೆ. ಆ ಸುಂದರ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೀರಿ. ಆ ಕ್ಷಣವನ್ನು ತಾವೀಗ ನೋಡಲಿಕ್ಕಿದ್ದೀರಿ. ಇದೀಗ ಬ್ರಹ್ಮರಥೋತ್ಸವದ ಕ್ಷಣವನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಸುದ್ದಿ ಲೈವ್ ಯೂಟ್ಯೂಬ್ ಮತ್ತು ಚಾನಲ್ ನಂಬರ್ 92ರಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಈ ನೇರ ಪ್ರಸಾರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಸಂಪೂರ್ಣ ನೇರ ಪ್ರಸಾರ, ಆ ಒಂದು ರಥೋತ್ಸವದ ನೇರ ಪ್ರಸಾರವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಮೊಬೈಲ್ ಕಾಣೆಯಾಗಿರುತ್ತದೆ. ದಯವಿಟ್ಟು ಸಿಕ್ಕಿದವರ
ವಸ್ತುಗಳ ಬಗ್ಗೆ ನಾವು ಜಾಗೃತಿಯಾಗಿರಬೇಕು. ಅನ್ಯರ ಕೈಗಳ ಬಗ್ಗೆ ನಾವು ಬರೆಯಬಾರದು. ದಯವಿಟ್ಟು ನಾವುಗಳು ಜಾಗೃತತೆಯಲ್ಲಿ ವರ್ತಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ನಮ್ಮ ಮಕ್ಕಳ ಬಗ್ಗೆ ಅಥವಾ ಮೊಬೈಲ್ ಇನ್ನಿತರ ಆಭರಣಗಳ ಬಗ್ಗೆ ನಾವು ಜಾಗೃತರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜಯಪ್ರಕಾಶ್ ಶಾಲೆನಾಡಿನವರು ದಯವಿಟ್ಟು ಮಾಹಿತಿ ಕೇಂದ್ರದ ಬಳಿ ದೇವಸ್ಥಾನದ ಮುಂಭಾಗದಲ್ಲಿರುವ ಗೋಕುಲದ ಹತ್ತಿರ ಮಾಹಿತಿ ಕೇಂದ್ರ ಇದೆ. ಮಗಳು ಶ್ರುತಿ ಅವರಲ್ಲಿ ಇದ್ದಾರೆ. ದಯವಿಟ್ಟು ಈ ಕಡೆಗೆ ಬನ್ನಿ.
ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾವೃಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಗೋವಿಂದ ಅನ್ನಿ ಗೋವಿಂದ. ಒಂದು ಭಯಂಕರ Thank you.
ಕಾರ್ಯಕ್ರಮದಲ್ಲಿ
ಸೇವೆಯ ತುಂಬ ಅಪವಾಕ್ಯ ನಿರ್ಮಾಣ ಆಗಿದೆ. ಮುಂದಿನ ಬರುವ ಅಭಿವೃದ್ಧಿ ಕಾರ್ಯಗಳಿಗಾಗಿ ನಾವು 20